ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ ಆಫ್ ಇಂಡಿಯನ್ ಪಾಲಿಟಿ. ಸೊ ಇವತ್ತು ನಾವು ಯೂನಿಯನ್ ಆ್ಯಂಡ್ ಟೆರಿಟರೀಸ್ ಬಗ್ಗೆ ಓದ್ತಾ ಇದ್ದೇವೆ. ಯೂನಿಯನ್ ಆ್ಯಂಡ್ ಟೆರಿಟರೀಸ್. ಸೊ ಈ ಡಿಸ್ಕಷನಲ್ಲಿ ತುಂಬ ವಿಷಯ ತಿಳ್ಕೊಳ್ಬೇಕಂತ ಇದ್ದೇವೆ. ಸ್ಟಾರ್ಟಿಂಗ್ ಫ್ರಮ್ ಹಿಸ್ಟ್ರಿಯಿಂದ ಹಿಡಿದು ಪಾಲಿಟಿ ಎಲ್ಲ ಹೋಲ್ಸೇಲಾಗಿ ಕವರ್ ಆಗಬೇಕು. ಸೊ ಫಸ್ಟ್ ಒಂದು ಸ್ಮಾಲ್ ಸೆಷನ್ ಕೊಡ್ತಾ ಇದ್ದೇನೆ. ಐ ಗಿವ್ ಅ ವೆರಿ ಸ್ಮಾಲ್ ಸೆಷನ್. ನೋಡಿ, ಮೌಂಟ್ ಬ್ಯಾಟನ್ ಪ್ಲ್ಯಾನ್ ಬರುತ್ತೆ. ಮೌಂಟ್ ಬ್ಯಾಟನ್ ಪ್ಲ್ಯಾನ್, ಸ್ವಲ್ಪ ಹಿಸ್ಟ್ರಿ. ಮೌಂಟ್ ಬ್ಯಾಟನ್ ಪ್ಲ್ಯಾನ್, ದಟ್ ಈಸ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಪಾಸ್ ಆಗುತ್ತೆ. ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ ಆಫ್ 1947. ಈ ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ, ದಿಟ್ಸ್ ಪುಟ್ಸ್ ಅನ್ ಎಂಡ್ ಟು ಬ್ರಿಟಿಷ್ ರೂಲ್. ಸೊ ಈ ಆ್ಯಕ್ಟಿಂದ ಏನಾಗುತ್ತೆ, ಬ್ರಿಟಿಷರ್ಸ್ ನಮ್ಮ ದೇಶ ಬಿಟ್ಟು ಹೋಗ್ತೇವೆ ಅಂತ ಒಪ್ಕೊಳ್ತಾರೆ. ಬಟ್ ನಿಮ್ಗೊಂದು ವಿಷಯ ಗೊತ್ತಿರಬೇಕು. ದ ಇಂಡಿಯಾ ಮ್ಯಾಪ್ ದಟ್ ಯು ಸಿ ಟುಡೇ, ನೀವು ನೋಡ್ತಾ ಇರಲ್ಲ ಇಂಡಿಯಾ ಮ್ಯಾಪ್. ಇವಾಗ ಏನು ಇಂಡಿಯನ್ ಮ್ಯಾಪ್ನ ನೀವು ನೋಡ್ತೀರಾ, ಈ ಮ್ಯಾಪ್ ಥರ ಆಗಿನ ಕಾಲದಲ್ಲಿ ನಮ್ಮ ಚಿತ್ರ ಇರಲಿಲ್ಲ. ದೆರ್ ವಾಸ್ ಅ ಪ್ರಾಬ್ಲಮ್ ಏನಂದರೆ, ಅವರ್ ಕಂಟ್ರಿ ಕ್ಯಾನ್ ಬಿ ಬ್ರಾಡ್ಲಿ ಡಿವೈಡೆಡ್ ಇಂಟು 3 ಪಾರ್ಟ್ಸ್. ನಮ್ಮ ಮ್ಯಾಪ್ನ ನೀವು ಈಗ ನೋಡುವಂಥ ಇಂಡಿಯಾ ಮ್ಯಾಪ್ ಏನಿದೆ, ಇಟ್ ಕ್ಯಾನ್ ಬಿ ಬ್ರಾಡ್ಲಿ ಡಿವೈಡೆಡ್ ಇಂಟು 3 ಇಂಪಾರ್ಟೆಂಟ್ ಪಾರ್ಟ್ಸ್. ನೋಡಿ, ಇದು ನಮ್ಮ ಭಾರತ. ಸ್ವಲ್ಪ ಡ್ರಾಯಿಂಗ್ಸಲ್ಲಿ ನಾನು ಕೆಟ್ಟವನು, ಬೇಜಾರು ಮಾಡ್ಕೋಬೇಡಿ ಪ್ಲೀಸ್, ನಾನು ಕೂಡ ದೇಶ ಪ್ರೇಮಿನೇ. ಹಿಂಗೆ ಬರುತ್ತೆ ನಮ್ಮ ಭಾರತ. ಪರವಾಗಿಲ್ಲ, ಚೆನ್ನಾಗಿ ಬಿಡಿಸಿದೆ ಅಂದ್ಕೊಳ್ವಾ. ನೋಡಿ, ಹಿಂಗೆ ಬರುತ್ತೆ ನಮ್ಮ ಭಾರತ. ಬಟ್ ಅವಾಗ ಒಂದು ಪ್ರಾಬ್ಲಮ್ ಇತ್ತು. ಅದೇನೆಂದರೆ, ಈ ಪಾರ್ಟ್ ಕೂಡ ಭಾರತದ್ದೇ ಆಗಿತ್ತು. ಇವನ್ ದಿಸ್ ವಾಸ್ ದ ಪಾರ್ಟ್ ಆಫ್ ಇಂಡಿಯಾ. ಓಕೆ, ಇದು ಕೂಡ ನಮ್ಮ ದೇಶದ ಪಾರ್ಟ್ ಆಗಿತ್ತು. ಆ್ಯಂಡ್ ದಿಸ್ ಪಾಕಿಸ್ತಾನ್ ವಾಟ್ ಯು ಸಿ, ಇದು ಕೂಡ ನಮ್ಮ ಪಾರ್ಟ್ ಆಗಿತ್ತು. ಸೊ ಇಂಡಿಯಾ ವಾಸ್ ಲುಕಿಂಗ್ ಲೈಕ್ ದಿಸ್. ಭಾರತ ಹೀಗೆ ಕಾಣ್ತಾ ಇತ್ತು. ಅರ್ಥ ಆಗ್ತಿದೆಯಾ? ದ ಇಂಡಿಯಾ ದಟ್ ವಿ ಹ್ಯಾಡ್ ಬಿಫೋರ್ 1947, ಅನ್ಡಿವೈಡೆಡ್ ಇಂಡಿಯಾ ಅಂತ ಏನು ಕರಿತೇವೆ, ದಿಸ್ ಈಸ್ ಹೌ ಇಟ್ ಈಸ್. ಇಟ್ಸ್ ಅ ಪಾರ್ಟ್ ಆಫ್ ಬಾಂಗ್ಲಾದೇಶ್ ಆ್ಯಂಡ್ ಇಟ್ಸ್ ಅ ಪಾರ್ಟ್ ಆಫ್ ಇಂಡಿಯಾ. ಸೊ ಇವಾಗ ಏನಾಗ್ತಿದೆ, ದ ಫಸ್ಟ್ ಥಿಂಗ್ ದಟ್ ಹ್ಯಾಪನ್ಡ್ ಬೈ 1947 ಆ್ಯಕ್ಟ್ ಇಸ್ 1947 ಬಂದಂಥ ಆ್ಯಕ್ಟ್. ದ ಫಸ್ಟ್ ಥಿಂಗ್ ಇಸ್, ಇಂಡಿಯಾ ವಿಲ್ ಬಿ ಡಿವೈಡೆಡ್ ಇಂಟು 2 ಯೂನಿಯನ್ಸ್ ಅಂತ ಹೇಳ್ತಾರೆ. 2 ಡೊಮಿನಿಯನ್ಸ್, ಟು ಬಿ ಫ್ರ್ಯಾಂಕ್, 2 ಡೊಮಿನಿಯನ್ಸ್ ಅಂತ ಹೇಳ್ತಾರೆ. ಡೊಮಿನಿಯನ್ ಅಂದರೆ ದ ಸುಪ್ರೀಂ ಪವರ್ ವಿಲ್ ಬಿ ಇಂಗ್ಲೆಂಡ್ ಫಾರ್ ಟೆಂಪ್ರರಿಲಿ. ಓಕೆ, 2 ಡೊಮಿನಿಯನ್ಸ್, ಒನ್ ಈಸ್ ನೌನ್ ಎಸ್ ಪಾಕಿಸ್ತಾನ್ ಆ್ಯಂಡ್ ಒನ್ ಮೋರ್ ಈಸ್ ನೌನ್ ಆಸ್ ಇಂಡಿಯಾ. ಇದು 1947 ಹೇಳ್ತಾ ಇದ್ದಾನೆ. ಇಟ್ ಈಸ್ 1947. ಇಂಡಿಯಾ ವಿಲ್ ಬಿ ಸ್ಪ್ಲಿಟ್ ಇಂಟು 2 ಪಾರ್ಟ್ಸ್. ಒನ್ ಈಸ್ ನೌನ್ ಆಸ್ ಪಾಕಿಸ್ತಾನ್ ಆ್ಯಂಡ್ ಒನ್ ಈಸ್ ನೌನ್ ಆಸ್ ಇಂಡಿಯಾ. ಈ ಕೆಂಪು ಕಲರ್ ಪಾರ್ಟ್ ನೋಡ್ತಾ ಇದ್ದೀರಲ್ವಾ, ಇದು ಮತ್ತು ಇದು, ದಿಸ್ ವಾಸ್ ಗಿವನ್ ಟು ಪಾಕಿಸ್ತಾನ್. ಇದು ಕೂಡ ಪಾಕಿಸ್ತಾನ್, ಇದು ಕೂಡ ಪಾಕಿಸ್ತಾನ್. ದ ಥಿಂಗ್ ವಾಸ್, ಇಟ್ ವಾಸ್ ನೌನ್ ಆಸ್ ಈಸ್ಟ್ ಪಾಕಿಸ್ತಾನ್ ಆ್ಯಂಡ್ ದಿಸ್ ವಾಸ್ ನೌನ್ ಆಸ್ ವೆಸ್ಟ್ ಪಾಕಿಸ್ತಾನ್. ಇಷ್ಟೇ. ಇಂಡಿಯಾನ 2 ತುಂಡು ಮಾಡ್ತಾರೆ. ಒನ್ ಈಸ್ ಗಿವನ್ ಟು ಪಾಕಿಸ್ತಾನ್ ಆ್ಯಂಡ್ ಒನ್ ಈಸ್ ಗಿವನ್ ಟು ಇಂಡಿಯಾ. ದಿಸ್ ಈಸ್ಟ್ ಪಾಕಿಸ್ತಾನ್ ವೆಂಟ್ ಫರ್ದರ್ ಟು ಬಿಕಮ್ ಬಾಂಗ್ಲಾದೇಶ್. ಇದು ಮುಂದೆ ಬಾಂಗ್ಲಾದೇಶ ಆಯಿತು. ಇದಕ್ಕೂ ನಮಗೂ ಯಾವ ಸಂಬಂಧನೂ ಇಲ್ಲ ಸದ್ಯಕ್ಕೆ. ಸೊ ಟೆನ್ಷನ್ ತೊಗೋಬೇಡಿ. ಸೊ ನಾವೀಗ ನೋಡ್ತಾ ಇರುವಂಥ ಪಾರ್ಟ್ ಏನಿದೆ, ಇದು ದ ಇಂಪಾರ್ಟೆಂಟ್ ಪಾರ್ಟ್ ದಟ್ ಐ ವಾಂಟ್ ಟು ಟಾಕ್ ಅಬೌಟ್ ಈಸ್ ಇದು. ಕಾಣ್ತಿದಲ್ವ ಇದು? ಈ ಮ್ಯಾಪ್ ಬರೋಕ್ಕಿಂತ ಮುಂಚೆ ಒಂದು ಪ್ರಾಬ್ಲಮ್ ಇತ್ತು. ಅದೇನೆಂದರೆ, ಬ್ರಿಟಿಷರ್ಸ್ ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ನ ಪಾಸ್ ಮಾಡಿದಾಗ ನೀವು ಏನು ನೋಡ್ತಾ ಇದ್ದೀರಾ, ಇಂಡಿಯಾ ಮ್ಯಾಪ್, ಈಗ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ. ವಾಟ್ ಎವರ್ ಈಸ್ ಇನ್ಸೈಡ್ ದಿಸ್, ಇದ್ರ ಒಳಗೆ 2 ಪಾರ್ಟ್ಸ್ ಇತ್ತು, 2 ಇಂಪಾರ್ಟೆಂಟ್ ಪಾರ್ಟ್ಸ್. ಒನ್ ಈಸ್ ಬ್ರಿಟಿಷ್ ಪ್ರಾವಿನ್ಸಸ್ ಅಂದರೆ ಬ್ರಿಟಿಷರ್ಸ್ ಆಳ್ವಿಕೆ ಮಾಡಿದಂಥ ಜಾಗಗಳು. ಇಲ್ಲಿ ಬೆಂಗಾಲ್ ಇದೆ, ಇಲ್ಲಿ ಮಡ್ರಾಸ್ ಇದೆ, ಇಲ್ಲಿ ಬಾಂಬೆ ಇದೆ, ಎಲ್ಲ ಗೊತ್ತಿರತ್ತೆ ನಿಮಗೆ. ಹಿಸ್ಟ್ರಿ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಇನ್ನೊಂದು, ದೇರ್ ವೇರ್ ಪ್ರಿನ್ಸ್ಲಿ ಸ್ಟೇಟ್ಸ್ ಅಂದರೆ ರಾಜ ಮಹಾರಾಜರು ಕೂಡ ಇದ್ದರು. ದೇರ್ ವೇರ್ ಕಿಂಗ್ಡಮ್ಸ್ ಇತ್ತು, ಸ್ಮಾಲ್ ಕಿಂಗ್ಡಮ್ಸ್ ಇತ್ತು. ದ ಕಿಂಗ್ಡಮ್ಸ್ ದಟ್ ಬ್ರಿಟಿಷರ್ಸ್ ಕುಡಂಟ್ ಆಕ್ಯುಪೈ, ಬ್ರಿಟಿಷರ್ಸ್ಗೆ ಇದನ್ನು ಕಬ್ಜಾ ಮಾಡೋಕ್ಕಾಗಲಿಲ್ಲ. ದೇರ್ ವೇರ್ ಕಿಂಗ್ಡಮ್ಸ್. ಇದನ್ನು ನಾವು ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತ ಕರಿತೇವೆ. ಚಿಕ್ಕ ಚಿಕ್ಕ ರಾಜ್ಯಗಳೇನಿವೆ, ದೋಸ್ ಥಿಂಗ್ಸ್ ಆರ್ ಕಾಲ್ಡ್ ಆಸ್ ವಾಟ್, ಪ್ರಿನ್ಸ್ಲಿ ಸ್ಟೇಟ್ಸ್. ಅರ್ಥ ಆಗ್ತಿದೆಯಾ? ನಮ್ಮ ಭಾರತ ಒಂದಕ್ಕಿಂತ ಮುಂಚೆ ಏನಿದೆ, ದೇರ್ ಆರ್ 2 ಥಿಂಗ್ಸ್. ಒನ್ ಥಿಂಗ್ ಇಸ್, ವಿ ಹ್ಯಾವ್ ಬ್ರಿಟಿಷ್ ಪ್ರಾವಿನ್ಸಸ್, ಅದೇ ಬೆಂಗಾಲ್ ಪ್ರಾವಿನ್ಸ್, ಮಡ್ರಾಸ್ ಪ್ರಾವಿನ್ಸ್, ಆ ಪ್ರಾವಿನ್ಸಸ್ ಇದೆ. ಜೊತೆಗೆ ರಾಜ ಮಹಾರಾಜರದ್ದು ಕೂಡ ಆಳ್ವಿಕೆಗಳಿವೆ. ಎಷ್ಟಿತ್ತು? ದೇರ್ ವೇರ್ ಟೋಟಲಿ 552 ಅಂತ ಹೇಳ್ತಾರೆ. 552 ಚಿಕ್ಕ ಚಿಕ್ಕ ರಾಜ್ಯಗಳಿದ್ವು. ನೆನ್ಪಿಟ್ಕೊಳ್ಳಿ, 552 ಚಿಕ್ಕ ಚಿಕ್ಕ ರಾಜ್ಯಗಳಿದ್ವು. ಸೊ ಫಾರ್ ದಿಸ್ ಪ್ರಿನ್ಸ್ಲಿ ಸ್ಟೇಟ್ಸ್, ಬ್ರಿಟಿಷರ್ಸ್ ಗೇವ್ ಒನ್ ಆಫರ್. ಈ ಪ್ರಿನ್ಸ್ಲಿ ಸ್ಟೇಟ್ಸ್ಗೆ ಬ್ರಿಟಿಷರ್ಸ್ ಒಂದು ಆಫರ್ ಕೊಡ್ತಾರೆ. ಆಫರ್ ಏನಂದರೆ, ಫಸ್ಟ್ ಒಂದು ನಿಮಿಷ ಕಲರ್ ಚೇಂಜ್ ಮಾಡೋಣ. ಓಕೆ, ಹಾಂ. ದ ಫಸ್ಟ್ ಆಫರ್ ದೇ ಗಿವ್ ಇಸ್ ಜಾಯಿನ್ ಇಂಡಿಯಾ. ನಿಮ್ಗೆ ಇಷ್ಟ ಇದ್ರೆ ಗುರು ಬಂದು ಇಂಡಿಯನ್ ಜಾಯ್ನ್ ಆಗಿ ಅಂತ ಹೇಳ್ತಾರೆ. ಐ ಆಮ್ ಟಾಕಿಂಗ್ ಅಬೌಟ್ ಪ್ರಿನ್ಸ್ಲಿ ಸ್ಟೇಟ್ಸ್, ಆ ಚಿಕ್ಕ ಚಿಕ್ಕ 552 ರಾಜ್ಯಗಳು. ಓಕೆ. ಸೆಕೆಂಡ್ ಒನ್, ಜಾಯಿನ್ ಪಾಕಿಸ್ತಾನ್. ನಿಂಗೆ ಇಷ್ಟ ಇಲ್ವಾ ಇಂಡಿಯಾ, ಪಾಕಿಸ್ತಾನ್ ಜಾಯ್ನ್ ಆಗು ಅಂತ ಹೇಳ್ತಾರೆ. ಜಾಯಿನ್ ಇಂಡಿಯಾ ಆರ್ ಜಾಯಿನ್ ಪಾಕಿಸ್ತಾನ್. ಆ್ಯಂಡ್ ಥರ್ಡ್ ಒನ್ ಈಸ್ ಇಂಡಿಪೆಂಡೆಂಟ್ ಆಗಿರೋ ಅಂತ ಹೇಳ್ತಾರೆ. ಬಿಕಮ್ ಇಂಡಿಪೆಂಡೆಂಟ್. ನಿನಗೆ ಇಷ್ಟ ಆಗೋರು, ನೀನು ಇಂಡಿಪೆಂಡೆಂಟ್ ಆಗಿರ್ತೀಯ ಅಂದರೆ ಇಂಡಿಪೆಂಡೆಂಟ್ ಆಗಿರೋ ಅಂತ ಹೇಳ್ತಾರೆ. ಸೊ ರಾಜ ಮಹಾರಾಜ ಕೊಟ್ಟಿದ್ದ ಆಫರ್ ಏನು, ಒಂದು ಇಂಡಿಯನ್ ಸೇರಿ, ಒಂದು ಪಾಕಿಸ್ತಾನ್ ಸೇರಿ, ಇಲ್ಲ ಇಂಡಿಪೆಂಡೆಂಟ್ ಆಗಿರಿ ಅಂತ. ನೋಡಿ, ಇನ್ ಕೇಸ್ ಅಲ್ಲಿರೋ ರಾಜ ಮಹಾರಾಜರು ಇಂಡಿಪೆಂಡೆಂಟ್ ಆಗಿದ್ದಿದ್ದಾರೆ,
ಅಲ್ಲಿರೋ ರಾಜ ಮಹಾರಾಜರು ಇಂಡಿಪೆಂಡೆಂಟ್ ಆಗಿದ್ದಿದ್ದಾರೆ. ಭಾರತ ಹೀಗೆ ಕಾಣ್ತಾನೆ ಇರಲಿಲ್ಲ. ನೆನ್ಪಿಟ್ಕೊಳ್ಳಿ, ಭಾರತ ಹೀಗೆ ಕಾಣ್ತಾನೆ ಇರಲಿಲ್ಲ. ಈ ಬೌಂಡ್ರಿ ಏನು ನೀವು ಇಂಡಿಯಾ ಮ್ಯಾಪ್ ಅಂದ್ಕೊಳ್ಳಿ, ಏನು ನೀವು ಬಿಡಿಸ್ತೀರಲ್ವ ಪೆನ್ನಲ್ಲಿ, ನಾನು ಬಿಡಿಸ್ತೀನಿ ಇಷ್ಟು ಕೆಡ್ದಾಗಿ, ಈ ಮ್ಯಾಪ್ ಕಾಣ್ತಿದೆ ನಿಮಗೆ. ದಿಸ್ ಇಸ್ ಕಾಲ್ಡ್ ಎಸ್ ಪೊಲಿಟಿಕಲ್ ಮ್ಯಾಪ್. ಪೊಲಿಟಿಕಲ್ ಮ್ಯಾಪ್ ಅಂದರೆ ಈ ಬೌಂಡ್ರಿ ಒಳಗೆ ಬರೋ ಪ್ರತಿಯೊಂದು ಕೂಡ ನಮ್ಮ ಭಾರತದ್ದು. ಇಲ್ಲಿ ನಮ್ಮ ಭಾರತ ಇದೆ, ಅದಲ್ಲದೆ ಇಲ್ಲಿ ಐಲ್ಯಾಂಡ್ಸ್ ಇದೆ, ಗೊತ್ತಲ್ವಾ? ಅಂಡಮಾನ್ ಆ್ಯಂಡ್ ನಿಕೋಬಾರ್, ಲಕ್ಷದ್ವೀಪ್ ಐಲ್ಯಾಂಡ್ಸ್ ಇದೆ. ಇವಾಗ ನಾನು ವಿಷಯಕ್ಕೆ ವಾಪಸ್ ಬರ್ತಾ ಇದ್ದೇನೆ. ಈ ಭಾರತ ಇನ್ ಕೇಸ್ ಪ್ರಿನ್ಸ್ಲಿ ಸ್ಟೇಟ್ಸ್ ಇಂಡಿಪೆಂಡೆಂಟ್ ಆಗಿರ್ತೀವಿ, ಚಿಕ್ಕ ರಾಜರು ಎಲ್ಲ ನಾವು ಡಿಪೆಂಡೆಂಟ್ ಆಗಿರಲ್ಲ, ನಮ್ಗೆ ಇಷ್ಟ ಬಂದಂಗೆ ಇರ್ತೀವಿ ಅಂತ ಹೇಳಿದ್ದಾರೆ, ನಮ್ಮ ಭಾರತ ಹೀಗೆ ಕಾಣ್ತಿರ್ಲಿಲ್ಲ. ದೇರ್ ವಾಸ್ ಅ ವಿಷನರಿ ಪರ್ಸನ್ ಹೂ ವಾಸ್ ಗಿವನ್ ದ ಟಾಸ್ಕ್ ಆಫ್ ಯೂನಿಫಿಕೇಶನ್ ಆಫ್ ಇಂಡಿಯಾ. ನೆನ್ಪಿಟ್ಕೊಳ್ಳಿ, ಭಾರತನ ಯೂನಿಫೈ ಮಾಡೋಕ್ಕೆ, ಯೂನಿಫಿಕೇಶನ್ ಆಫ್ ಇಂಡಿಯಾ ಅಂದರೆ, ಹೋಗು ಗುರು, ನೀನು ಎಲ್ಲ ರಾಜರ ಹತ್ರ ಹೋಗಿ ಮಾತಾಡ್ಕೊಂಡು ಬಾ, ಅವ್ರಿಗೆ ಏನು ಬೇಕೋ ಅದು ಕೊಡು, ಬಟ್ ಅವ್ರನ್ನ ಇಂಡಿಯಾ ಒಳಗೆ ಬರೋ ಥರ ಮಾಡುವಂಥ ಒಂದು ಕಮಿಟಿನ ನೇಮಿಸಿದ್ರು. ಆ ಕಮಿಟಿ ಹೆಡ್ಡೆ ಸರ್ದಾರ್ ವಲ್ಲಭಾಯ್ ಪಟೇಲ್. ನೀವೇನೀಗ ಇಂಡಿಯಾ ಮ್ಯಾಪ್ನ ನೀವು ನೋಡ್ತೀರಲ್ಲ, ದ ಇಂಡಿಯಾ ಮ್ಯಾಪ್ ದಟ್ ಯು ಆರ್ ಸೀಯಿಂಗ್ ಈಸ್ ದ ರಿಸಲ್ಟ್ ಆಫ್ ದ ಕಾಂಟ್ರಿಬ್ಯೂಷನ್ಸ್ ಆಫ್ ಹುಮ್? ಸರ್ದಾರ್ ವಲ್ಲಭಾಯ್ ಪಟೇಲ್. ಅದಕ್ಕೆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಕಟ್ಸಿರೋದು. ಸ್ಟ್ಯಾಚ್ಯೂ ಆಫ್ ಯೂನಿಟಿ, ಬಿಕಾಸ್ ಹಿ ವಾಸ್ ದ ಒನ್ ಯು ಯೂನಿಫೈಡ್ ದ ಇಂಡಿಯಾ. ಆ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅನ್ನೋ ಹೆಸರಲ್ಲೇ ಹೇಳುತ್ತೆ, ಹಿ ವಾಸ್ ದ ಒನ್ ಹೂ ಯೂನಿಫೈಡ್ ದ ಇಂಡಿಯಾ. ಈ ಕ್ಯಾನ್ ಬಿ ಕಾಲ್ಡ್ ಆಸ್ ದ ಆರ್ಕಿಟೆಕ್ಟ್ ಆಫ್ ಮಾಡರ್ನ್ ಇಂಡಿಯಾ. ಈ ಮಾಡರ್ನ್ ಇಂಡಿಯಾ ಮ್ಯಾಪ್ ಇದೆ ಅಲ್ವಾ, ಐ ಕಾಲ್ ಹಿಮ್ ಆಸ್ ಆರ್ಕಿಟೆಕ್ಟ್ ಆಫ್ ಮಾಡರ್ನ್ ಇಂಡಿಯಾ. ನಮ್ಮ ಇಂಡಿಯಾ ಆಫ್ಟರ್ 1947 ಏನಿದೆ, ಅದಕ್ಕೆ ಮೂಲಭೂತ ಕಾರಣ ಯಾರು? ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಆ್ಯಂಡ್ ಹಿ ವಾಸ್ ವೆರಿ ಗುಡ್ ಅಟ್ ನೆಗೋಷಿಯೇಷನ್ಸ್. ಸೊ ಜವಾಹರ್ಲಾಲ್ ನೆಹರು ಅವರು ಆ ಕೆಲಸನ ಅವ್ರಿಗೆ ಒಪ್ಪಿಸಿದ್ರು. ಸೊ ಹೂ ಇಸ್ ದ ಒನ್ ಹೂ ವೆಂಟ್ ಟು ಪ್ರಿನ್ಸ್ಲಿ ಸ್ಟೇಟ್ಸ್ ಟು ಕನ್ವಿನ್ಸ್ ಅಂತ ಹೇಳಿದ್ರೆ, ಇಟ್ ಈಸ್ ಆಲ್ವೇಸ್ ಸರ್ದಾರ್ ವಲ್ಲಭಾಯ್ ಪಟೇಲ್. ಆಸ್ ಅ ರಿವಾರ್ಡ್, ಆಸ್ ಅ ಮೆಮೊರಿ ಫಾರ್ ಹಿಸ್ ಕಾಂಟ್ರಿಬ್ಯೂಷನ್ಸ್, ನರೇಂದ್ರ ಮೋದಿ ಅವ್ರ ಸರ್ಕಾರ ಏನು ಮಾಡ್ತು? ಸ್ಟ್ಯಾಚ್ಯೂ ಆಫ್ ಯೂನಿಟಿನ ಕಟ್ಸಿತ್ತು ಅಷ್ಟೇ. ನೋಡಿ, ನಾನು ನರೇಂದ್ರ ಮೋದಿ ಸರ್ಕಾರಕ್ಕೆ ಸಪೋರ್ಟ್ ಮಾಡ್ತಿಲ್ಲ, ಐ ಡೋಂಟ್ ಸಪೋರ್ಟ್ ಇಟ್, ಬಟ್ ದ ಥಿಂಗ್ ದೇ ಡಿಡ್ ಇಟ್ ಈಸ್ ವೆರಿ ಗುಡ್. ಸ್ಟ್ಯಾಚ್ಯೂ ಆಫ್ ಯೂನಿಟಿನ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಕೊಟ್ಟರು ಕೂಡ ತುಂಬ ಚಿಕ್ಕದು. ಅವ್ರು ಮಾಡಿರುವಂಥ ಕಾಂಟ್ರಿಬ್ಯೂಷನ್ಸ್ ಮುಂದೆ ಇದು ಯಾವ ಲೆಕ್ಕನೂ ಅಲ್ಲ, ಬಟ್ ಇಟ್ಸ್ ವೆರಿ ಗುಡ್. ತುಂಬ ಜನ ಕ್ರಿಟಿಸೈಸ್ ಮಾಡ್ತಾರೆ, ಗೊತ್ತಾ? ಒಂದು ಚಿಕ್ಕ ವಿಷಯ ಹೇಳ್ತಾನೆ. ತುಂಬ ಜನ ಕ್ರಿಟಿಸೈಸ್ ಮಾಡ್ತಾರೆ, ಏನಂತ ಹೇಳ್ತಾರೆ? ಸ್ಟ್ಯಾಚ್ಯೂ ಆಗಿ ಕಟ್ಸಿರಿ, ಸ್ಕೂಲ್ಸ್ನ ಕಟ್ಸಿ, ಟೆಂಪಲ್ನ ಕಟ್ಸಿ, ಹಾಗೆ ಹಿಂಗೆ ಅಂತ ಹೇಳ್ತಿರ್ತಾರೆ. The people, I am telling you frankly, the people who said ಸ್ಟ್ಯಾಚ್ಯೂ ಆಫ್ ಯೂನಿಟಿನ ಕಟ್ಟಿದಾಗ, ಇದು ನಿಮ್ಗೆ ಗೊತ್ತಿರಬೇಕು, ವೆನ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ ವಾಸ್ ಇನಾಗ್ರೇಟೆಡ್, ಪೀಪಲ್ ಸ್ಟಾರ್ಟೆಡ್ ಕಂಪ್ಲೇನಿಂಗ್ ದಟ್ ಯಾಕೆ ಗುರು ಕಟ್ಟಿಸ್ತಾ ಇದ್ದಾರೆ, ಇದ್ರ ಬದಲಾಗಿ ಹಾಸ್ಪಿಟ್ಲ್ ಕಟ್ಬೋಯ್ತಂತ. ಸೇಮ್ ಅಮೌಂಟ್ ಆಫ್ ಪೀಪಲ್ ಅವರೇ. ವೆನ್ ರಾಮ್ ಮಂದಿರ್ ವಾಸ್ ಅನೌನ್ಸ್ಡ್, ನೋಡಿ, ನಾನು ಶ್ರೀಕೃಷ್ಣ ಭಕ್ತ, ವಿಷ್ಣು ಭಕ್ತ ನಾನು, ಓಕೆ, ಕಮೆಂಟ್ ಹೊಡಿತಿಲ್ಲ, ಬಟ್ ನಿಮ್ಗೆ ಹೇಳ್ತೇನೆ, ಆ್ಯಸ್ ಆಸ್ಪಿರೆಂಟ್ ನಿಮಗೆ ಗೊತ್ತಿರಬೇಕು. ವೆನ್ ರಾಮ್ ಮಂದಿರ್ ವಾಸ್ ಅಲೋಕೇಟೆಡ್, ಇವರೇ ಹೋಗಿ ಜೈ ಅಂದಿದ್ದು. ಅರ್ಥ ಆಗ್ತಿದೆಯಾ? ವೆನ್ ಸ್ಟ್ಯಾಚ್ಯೂ ಆಫ್ ಯೂನಿಟಿ ವಾಸ್ ಗಿವನ್, ಎವ್ರಿ ಒನ್ ಅಬಾಲಿಸ್ಟ್. ಯಾಕೆ ಗುರು ಕಟ್ಸ್ತಾ ಇದ್ದೀರಾ, ಅಷ್ಟೆಲ್ಲ ದುಡ್ಡು ವೇಸ್ಟ್ ಅಂತ ಯಾರು ಹೇಳಿದ್ರೋ, ಅದರಲ್ಲಿರೋ ಮೆಜಾರಿಟಿ ಜನನೇ ಇವಾಗ ಜೈ ಹೊಡೆದಿದ್ರು ರಾಮ ಮಂದಿರ್ಗೆ. ಯು ನೋ ವೈ? ಇಂಡಿಯಾ ಇಸ್ ಡಿವೈಡೆಡ್ ಇನ್ ದ ಫಾರ್ಮ್ ಆಫ್ ರಿಲಿಜನ್. ನಮಗೆ ಒಗ್ಗಾಣಿಕೆ ಇಲ್ಲ, ಒಂದು ಗೂಟೆಟ್ ಅನ್ನೋದೇ ಇಲ್ಲ. ವಿ ಆರ್ ನಾಟ್ ಯುನೈಟೆಡ್. ರಿಲಿಜನ್ ವಿಷಯದಲ್ಲಿ ನಾವು ಇನ್ನೂ ಡಿವೈಡ್ ಆಗಿದ್ದೇವೆ. ಆ್ಯಂಡ್ ಇದ್ರ ಮೂಲಭೂತ ಇದು ಬಿದ್ದಿದ್ದಲ್ಲಿ, ಈ ರಿಲಿಜನ್ನಿಂದ ನಾವು ಡಿವೈಡ್ ಆಗಿದ್ದಲ್ವಾ, ಡಿವೈಡೆಡ್ ಬೈ ರಿಲಿಜನ್, ಕ್ಯಾಸ್ಟ್, ಕ್ರೀಡ್, ಇದಾಗಿದ್ದಲ್ಲಿ ಅಗೇನ್ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ಹಿಸ್ಟ್ರಿ. ಇದೆಲ್ಲ ಕನೆಕ್ಟ್ ಆಗುತ್ತೆ ಈಗ, ಡೋಂಟ್ ವೆರಿ. ವಿ ಹ್ಯಾವ್ ಟು ಗೋ ಬ್ಯಾಕ್ ಇನ್ ಹಿಸ್ಟ್ರಿ. ವೆನ್ 1905 ಪಾರ್ಟಿಷನ್ ಆಫ್ ಬೆಂಗಾಲ್ ಆಗಿತ್ತು, ಗೊತ್ತಾ? ಈ ಬಿತ್ತನೆ ಏನಿದೆ, ಪಾರ್ಟಿಷನ್ ಆಫ್ ಬೆಂಗಾಲ್, ದಿಸ್ ವೆಂಟ್ ಫಾರ್ವರ್ಡ್ ಇನ್ 1909 ಮುಸ್ಲಿಂ ಲೀಗ್ ವಾಸ್ ಫಾರ್ಮ್ಡ್. ಇನ್ 1906 ಅವರಿಗೆ ಸಪ್ರೇಟ್ ಎಲೆಕ್ಟರೇಟ್ ಸಿಕ್ತು. ಸೊ ಹಿಯರ್ ಮುಸ್ಲಿಮ್ಸ್ ವೇರ್ ಡಿವೈಡೆಡ್ ಫ್ರಮ್ ಇಂಡಿಯಾ. 1919 ಸಿಕ್ಸ್ ಕ್ರಿಶ್ಚಿಯನ್ಸ್, ಆಂಗ್ಲೋ ಇಂಡಿಯನ್ಸ್, ಯುರೋಪಿಯನ್ಸ್, ಇವರಿಗೆ ಸಪ್ರೇಟ್ ಎಲೆಕ್ಟರೇಟ್ನ ಕೊಟ್ಟರು. ಮುಂದೆ ಹೋಗ್ತಾ 1935 ಸಪ್ರೇಟ್ ಎಲೆಕ್ಟರೇಟ್ಸ್ ವಾಸ್ ಗಿವನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್, ST SC ಅವರಿಗೆ ಸಪ್ರೇಟ್ SCಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾಂಟ್ರಿಬ್ಯೂಷನ್ 1935 ಬ್ಯಾಕ್ವರ್ಡ್ ಕ್ಲಾಸಸ್ನ ಎಸ್ಟಾಬ್ಲಿಷ್ ಮಾಡಿದ್ರು. ಇದು ಕೂಡ ನಿಮ್ಗೆ ಗೊತ್ತಿರಬೇಕು. ಆ್ಯಂಡ್ ಲೇಬರ್ ಕ್ಲಾಸ್ಗೂ ಕೊಟ್ಟರು. ಸೊ ಈ 1947 ಯಾವಾಗ ಬ್ರಿಟಿಷರ್ಸ್ ನಮ್ಮನ್ನು ಬಿಟ್ಟೋಗಿದ್ರು, ಯು ಕ್ಯಾನ್ ಕ್ಲಿಯರ್ಲಿ ಸಿ ವಿ ವೇರ್ ಯುನೈಟೆಡ್ ಬೈ ಅ ಮ್ಯಾಪ್. ಬಟ್ ವಿ ವರ್ ಸಪ್ರೇಟೆಡ್ ಆನ್ ದ ಬೇಸಿಸ್ ಆಫ್ ಥಾಟ್ಸ್. ದಿಸ್ ಇಸ್ ದ ಬ್ಯಾಕ್ಗ್ರೌಂಡ್. ಈ ಥರ ಓದಬೇಕು ನೀವು. ನಮ್ಮ ಇಂಡಿಯಾ ಮ್ಯಾಪ್ ಏನಿದೆ, ಇಟ್ ಓನ್ಲಿ ಕೀಪ್ಸ್ ಅಸ್ ಟುಗೆದರ್ ಆಸ್ ಇಂಡಿಯನ್ಸ್, ಬಟ್ ಇಟ್ ಡಸಂಟ್ ಕೀಪ್ ಅಸ್ ಟುಗೆದರ್ ಆಸ್ ಹ್ಯೂಮನ್ ಬೀಯಿಂಗ್ಸ್. ನಮಗೆ ಹಿಂದೂ ಮುಸ್ಲಿಂ ಗಲಾಟೆ ಇದೆ, ಹಿಂದೂ ಕ್ರಿಶ್ಚಿಯನ್ ಗಲಾಟೆ ಇದೆ, ಕ್ರಿಶ್ಚಿಯನ್ ಮುಸ್ಲಿಂ ಗಲಾಟೆ ಇದೆ, ಹಿಂದೂ ಒಳಗೆ ಕೂಡ ಬ್ರಾಹ್ಮಣ ಕ್ಷತ್ರಿಯರ ಗಲಾಟೆ ಇದೆ, ಬ್ರಾಹ್ಮಿಣ್ಸಲ್ಲಿ ಕೂಡ ಬೇರೆ ಬೇರೆ ಬ್ರಾಹ್ಮಿಣ್ಸ್ ಗಲಾಟೆ ಇದೆ. ಆಲ್ ದಿಸ್ ಡಿವಿಷನ್ ದಟ್ ಯು ಸಿ ವಾಸ್ ಅ ಪಾಲಿಸಿ ಆಫ್ ಡಿವೈಡ್ ಆ್ಯಂಡ್ ಕಾಂಕರ್ ಆಫ್ ಬ್ರಿಟಿಷರ್ಸ್. ಇದು ಹಿಸ್ಟ್ರಿ. ಅರ್ಥ ಆಗ್ತಿದೆಯಾ? ಇದು ಒಂದು ಕಡೆ, ಇದು ಏನು ಡಿವಿಷನ್ ಬೈ ಪೀಪಲ್, ಜನರ ಮಧ್ಯೆ ಇರುವಂಥ ಜಗಳ ಇದು. ಇದ್ರ ಜೊತೆಗೆ ಇನ್ನೊಂದೇನಿದೆ, ಇದು ಒಂದು ಕಡೆ ನೋಡಿ, ಅರ್ಥ ಮಾಡ್ಕೊಳ್ಳಿ. 1947 ಸಿಚುವೇಶನ್ ಹೇಳ್ತಾ ಇದ್ದೇನೆ ನಾನು. ವೆನ್ ಬ್ರಿಟಿಷರ್ಸ್ ವೇರ್ ಲೀವಿಂಗ್ ಇಂಡಿಯಾ, ಪೀಪಲ್ ವೇರ್ ಡಿವೈಡೆಡ್ ಬೇಸ್ಡ್ ಆನ್ ಥಾಟ್ಸ್. ಈ ಕ್ಯಾಸ್ಟ್, ಕ್ರೀಡ್, ರಿಲಿಜನ್ ಇದ್ರಲ್ಲಿ ಹೊಡೆದಾಡ್ಕೊಳ್ತಿದ್ದಾರೆ. ಇನ್ನೊಂದು ಕಡೆ ಏನು ಹೇಳ್ತಾ ಇದ್ದಾರೆ, ಹೋಗ್ತಾ ನೆಮ್ಮದಿಯಾಗಿ ಹೋಗೋಕೆ ಇಟ್ಬಿಡ್ತಿಲ್ಲ. ಈಸ್ ಟೆಲ್ಲಿಂಗ್ ದ್ಯಾಟ್
ರಾಜಾ ನೀನು ಬೇಕಿದ್ರೆ ಇಂಡಿಯನ್ ಸೇರ್ಕೋ, ಇಲ್ಲ ಪಾಕಿಸ್ತಾನ್ ಸೇರ್ಕೋ, ಬೇಕಿದ್ರೆ ಇಂಡಿಪೆಂಡೆಂಟ್ ಇರು. ಬೈ ಚಾನ್ಸ್ ಇಫ್ ದ ಕಿಂಗ್ಸ್ ಹ್ಯಾಡ್ ಡಿಸೈಡೆಡ್ ಟು ಬಿ ಇಂಡಿಪೆಂಡೆಂಟ್, 552 ರಾಜರು ಇಂಡಿಪೆಂಡೆಂಟ್ ಆಗಿರೋಕ್ಕೆ ಡಿಸೈಡ್ ಮಾಡಿದರೆ ನಮ್ಮ ದೇಶ ಹೀಗೆ ಕಾಣ್ತಾ ಇರಲಿಲ್ಲ. ಸೊ ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ಯೂನಿಫಿಕೇಷನ್ ಆಫ್ ಇಂಡಿಯಾ? ಯೂನಿಫಿಕೇಷನ್ ಆಫ್ ಸ್ಟೇಟ್ಸ್, ಇಟ್ ಈಸ್ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು. ಆ ಕಾಲದಲ್ಲಿ ಇಂಥ ಒಂದು ಸಿಚುವೇಷನಲ್ಲಿ ಡಿವೈಡ್ ಆ್ಯಂಡ್ ಕಾಂಕರ್ ಇದ್ದಾಗಲೂ ಕೂಡ ಅವರು ರಾಜರ ಹತ್ರ ಹೋಗಿ ವೆನ್ ಹಿ ವಾಸ್ ಡೂಯಿಂಗ್ ದಿಸ್ ಯು ಶುಡ್ ಅಪ್ರಿಷಿಯೇಟ್ ಹಿಸ್ ಕಾಂಟ್ರಿಬ್ಯೂಷನ್ಸ್. ಅರ್ಥ ಆಗ್ತಿದೆಯಾ? ಸೊ ಸರ್ದಾರ್ ವಲ್ಲಭಾಯ್ ಪಟೇಲ್ ದ ಸ್ಟ್ಯಾಚ್ಯೂ ಆಫ್ ಯೂನಿಟಿ ಇಸ್ ದ ರೆಪ್ರೆಸೆಂಟೇಷನ್ ಆಫ್ ದ ಸ್ಟ್ರಗಲ್ ಅವರ್ ಫ್ರೀಡಮ್ ಫೈಟರ್ಸ್ ಹ್ಯಾಡ್ ಟು ಫ್ರೇಮ್ ದಿಸ್ ಕಂಟ್ರಿ. ಈ ದೇಶ ಪುಕ್ಸಟ್ಟೆ ಬರಲಿಲ್ಲ. ಅರ್ಥ ಆಗ್ತಿದೆಯಾ? ಸೊ ಪ್ಲೀಸ್ ಹ್ಯಾವ್ ಸಮ್ ರೆಸ್ಪೆಕ್ಟ್. ತುಂಬ ಜನ ಗೊತ್ತಿಲ್ಲ ಇದು. ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರದ್ದು ಕಾಂಟ್ರಿಬ್ಯೂಷನ್ಸ್ ಬುಕ್ಸಲ್ಲಿ ಅವತ್ತೋಗಿದೆ. ಹಿ ವಾಸ್ ನಾಟ್ ಹೈಲೈಟೆಡ್ ಆಸ್ ಮಚ್ ಆಸ್ ಮಹಾತ್ಮ ಗಾಂಧಿ ಆರ್ ಜವಾಹರ್ಲಾಲ್ ನೆಹರು. ಇಟ್ ಈಸ್ ಆಲ್ಸೋ ದೇರ್. ಅರ್ಥ ಆಗ್ತಿದೆಯಾ? ಸೊ ಇಂಥ ಒಂದು ಡಿವಿಷನ್ ಆ್ಯಂಡ್ ಇಂಥ ಒಂದು ಪಾಲಿಸೀಸಿಂದ ಏನಾಯಿತು, ಪಾಕಿಸ್ತಾನ್ ವಾಸ್ ಸಪ್ರೇಟೆಡ್ ಬೈ ಇಂಡಿಯಾ. ಬಟ್ ನಾವು ವಿ ಹ್ಯಾಡ್ ಟು ಮೇಕ್ ಶ್ಯೂರ್ ದ್ಯಾಟ್ ಅಟ್ ಲೀಸ್ಟ್ ಈ ರಿಮೈನಿಂಗ್ ಪಾರ್ಟ್ ಇದೆ ಅಲ್ವಾ, ಇದು ಒಂದಾಗಿರ್ಬೇಕಂತ ಒಂದು ಕನಸಿತ್ತು. ವೆನ್ ದ ಫ್ರೇಮರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಸ್ಟಾರ್ಟೆಡ್ ಫ್ರೇಮಿಂಗ್ ದ ಡ್ರಾಫ್ಟ್, ಒಂದು ಕಡೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇದನ್ನು ಮಾಡ್ತಾ ಇದ್ರಲ್ವಾ, ವೆನ್ ಹಿ ವಾಸ್ ಯೂನಿಫೈಯಿಂಗ್ ಇಂಡಿಯಾ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಹ್ಯಾಡ್ ಅ ಕ್ಲಾರಿಟಿ ದ್ಯಾಟ್ ಒಂದು ಸಲ ಒಳಗೆ ಬಂದ ಮೇಲೆ ಹೊರಗೆ ಹೋಗಬಾರ್ದು ಅಂತ. ವಿ ಹ್ಯಾವ್ ಟು ಬಿ ಯುನೈಟೆಡ್ ಅಂತಕ್ಕೆ. ದೇ ರಿಲೀಸ್ಡ್ 4 ಆರ್ಟಿಕಲ್ಸ್ ಆ್ಯಂಡ್ ದ ನೇಮ್ ಆಫ್ ದಟ್ ಪಾರ್ಟೀಸ್. ಇವಾಗ ಬರೋಣ ಟಾಪಿಕ್ಗೆ. ಸೊ ಇಂಡಿಯಾ ಮತ್ತೆ ಒಡೆದೋಗ್ಬಾರ್ದು, ಮತ್ತೆ ಕ್ರಿಶ್ಚಿಯನ್ಸ್ ಅವರು ಬೇರೆ ದೇಶಕ್ಕೆ ಹೇಳ್ಬಾರ್ದು, ಮತ್ತೆ ಇವರು ಹಿಂದೂಗಳು ಬೇರೆ ದೇಶಕ್ಕೆ ಹೇಳ್ಬಾರ್ದು, ಸಿಖ್ಗಳು ಬೇರೆ ದೇಶಕ್ಕೆ ಹೇಳ್ಬಾರ್ದು, ಎಲ್ಲರೂ ಒಂದಾಗಿರ್ಬೇಕು ಅನ್ನೋ ಕಾನ್ಸೆಪ್ಟ್ಗೆ ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಆರ್ಟಿಕಲ್ 1 ಸೇಸ್ ದ್ಯಾಟ್. ಆರ್ಟಿಕಲ್ 1 ಅಂದರೆ ಹೆಡ್ಡಿಂಗ್ ಯೂನಿಯನ್ ಆ್ಯಂಡ್ ಟೆರಿಟರೀಸ್. ಇವಾಗ ಸಿಂಪಲ್ ಆಗಿ ಮಾತಾಡ್ಕೊಂಡು ಹೋಗೋಣ. ಇಟ್ಸ್ ಅ ಈಸಿ ಟಾಪಿಕ್, ಬಟ್ ಅರ್ಥ ಆದರೆ ಮಾತ್ರ, ಇಲ್ಲಾಂದರೆ ಡಮಾರ್. ಹಾಯ್ ಬ್ರೋ, ಚೆನ್ನಾಗಿ ಮಾಡ್ತಾ ಇದ್ದೀರಾ. ಒಂದು ನಿಮಿಷ, ಸಾರಿ. ಹಾಯ್ ಬ್ರೋ, ಚೆನ್ನಾಗಿ ಮಾಡ್ತಾ ಇದ್ದೀರಾ. ಬಟ್ ಒಂದು ಸಜೆಷನ್ ಆಮೇಲೆ ನೋಡ್ತೀನಿ. ಹೇಮಂತ್ ಯಾರದು ಗೊತ್ತಿಲ್ಲ, ಯಾರಂತ ನೋಡಲಿಲ್ಲ. ನಿಮ್ಮ ಸಜೆಷನ್ ಪಕ್ಕ ನೋಡ್ತೇನೆ. ಫಸ್ಟ್ ವೀಡಿಯೋ ನೋಡೋಣ ಬನ್ನಿ. ಸೊ ಯೂನಿಯನ್ ಆ್ಯಂಡ್ ಟೆರಿಟರೀಸ್ ವಿಷಯಕ್ಕೆ ಬಂದರೆ, ವೆನ್ ಐ ಕಮ್ ಟು ಯೂನಿಯನ್ ಆ್ಯಂಡ್ ಟೆರಿಟರೀಸ್ ವಿಷಯ, ಫಸ್ಟ್ ಆರ್ಟಿಕಲ್ 1 ಸೇಸ್ ದ್ಯಾಟ್. ನೆನ್ಪಿಟ್ಕೊಳ್ಳಿ, ಇವಾಗ ನಾನು ಯೂನಿಯನ್ ಆ್ಯಂಡ್ ಟೆರಿಟರೀಸ್ ಇಂಡಿಯಾ ಬೌಂಡ್ರಿ ಬಗ್ಗೆ ಹೇಳ್ತಾ ಇದ್ದಾನೆ. ಆರ್ಟಿಕಲ್ 1 ಸೇಸ್ ದ್ಯಾಟ್ ಇಂಡಿಯಾ ದಟ್ ಈಸ್ ಭಾರತ್ ಅಂತ ಮೆನ್ಷನ್ ಆಗಿದೆ. ಇಂಡಿಯಾ ದಟ್ ಈಸ್ ಭಾರತ್. ದ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ಯು ವಿಲ್ ರೀಡ್ ಈಸ್ ಇಂಡಿಯಾ ದಟ್ ಈಸ್ ಭಾರತ್. ನೆನ್ಪಿಟ್ಕೊಳ್ಳಿ, ನಮ್ಮ ದೇಶಕ್ಕೆ 2ನೇ ಹೆಸರಿದೆ, ದಟ್ ಈಸ್ ಭಾರತ್. ನಿಮ್ಗೆ ಗೊತ್ತಲ್ವ ಇದನ್ನ ಭರತ ಖಂಡ ಅಂತ ಕರೀತಾರೆ ಅಂತ. ನೀವು ಹಿಂದೂಗಳಾಗಿದ್ದರೆ ದರ್ ಇಸ್ ಅ ಥೀಸಿಸ್ ದ್ಯಾಟ್ ಭರತ ಅನ್ನೋ ಮಹಾರಾಜ ಈ ಖಂಡನ ಆಳಿದ್ದ, ಅದಕ್ಕೆ ಭರತ ಖಂಡ ಅಂತ ಕರಿತೇವೆ. ಟು ಹ್ಯಾವ್ ದ ಟ್ರೆಡಿಷ್ನಲ್ ನೇಮ್, ನಮ್ಗೆ ಹಳೆ ಪೂರ್ವಜರು ಕೊಟ್ಟಂಥ ಹೆಸರನ್ನು ಕೂಡ ತೋರ್ಸೋಕ್ಕೆ 2 ನೇಮ್ಸ್ ಆರ್ ಗಿವನ್ ಫಾರ್ ಇಂಡಿಯಾ ದಟ್ ಈಸ್ ಭಾರತ್. ಸೊ ಭಾರತ್ ಅಂದರೂ ಕೂಡ ತಪ್ಪಲ್ಲ, ಇಂಡಿಯಾ ಅಂದರೂ ಕೂಡ ತಪ್ಪಿಲ್ಲ. ಇಂಡಿಯಾ ವಾಸ್ ದ ನೇಮ್ ಗಿವನ್ ಬೈ ಯುರೋಪಿಯನ್ಸ್ ಆ್ಯಂಡ್ ಭಾರತ್ ಇಸ್ ದ ನೇಮ್ ಗಿವನ್ ಬೈ ಅವರ್ ಟ್ರೆಡಿಷನ್ಸ್. ಆಯಿತಾ? ಇಂಡಿಯಾ ದಟ್ ಈಸ್ ಭಾರತ್ ಈಸ್ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಕರೀತಾರೆ. ಈಸ್ ಯೂನಿಯನ್ ಆಫ್ ಸ್ಟೇಟ್ಸ್. ಅರ್ಥ ಮಾಡ್ಕೊಳ್ಳಿ, ಇಂಡಿಯಾ ದಟ್ ಈಸ್ ಭಾರತ್ ಈಸ್ ಯೂನಿಯನ್ ಆಫ್ ಸ್ಟೇಟ್ಸ್. ಫಸ್ಟ್ ಆಫ್ ಆಲ್ ಯೂನಿಯನ್ ಅಂದರೆ ಏನಂತ ಹೇಳ್ತಾ ಇದ್ದಾನೆ ನೋಡಿ. ಇಲ್ಲೊಬ್ಬ ಇದ್ದಾನೆ, ಹಿಯರ್ ದೆರ್ ಇಸ್ 1 ಪರ್ಸನ್. ಓಕೆ, ಇಲ್ಲೊಬ್ಬ ಇದ್ದಾನೆ, ಹಿಯರ್ ದೆರ್ ಈಸ್ 1 ಪರ್ಸನ್. ಇಲ್ಲೊಬ್ಬ ಇದ್ದಾನೆ, ಹಿಯರ್ ದೆರ್ ಈಸ್ 1 ಪರ್ಸನ್. ಇವರೆಲ್ಲ ಆರಾಮಾಗಿ ಅವ್ರವ್ರ ಕೆಲಸ ಮಾಡ್ಕೊಂಡಿದ್ದಾರೆ. ವೆನ್ ದೀಸ್ 3 ಪೀಪಲ್ ಕಮ್ ಟುಗೆದರ್ ಟು ಫಾರ್ಮ್ ಅ ಟೀಮ್, ದಟ್ ಈಸ್ ಕಾಲ್ಡ್ ಎಸ್ ಯೂನಿಯನ್ ಆಫ್ 3 ಮೆಂಬರ್ಸ್. ಗುಂಪು, ಸಂಘ ಕಟ್ಟೋದೇನಿದೆ ಇದನ್ನು ಯೂನಿಯನ್ ಅಂತ ಕರೀತಾರೆ. ಇಂಡಿವಿಜುವಲ್ ಪೀಪಲ್ ಕಮಿಂಗ್ ಟುಗೆದರ್ ಇಸ್ ಯೂನಿಯನ್. ಬಟ್ ಇವಾಗ ನೀವು ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಪೀಪಲ್ ಅಂದರೆ ಸ್ಟೇಟ್ಸ್, ಕರ್ನಾಟಕ, ತಮಿಳ್ನಾಡು, ಆಂಧ್ರ ಪ್ರದೇಶ್, ಆ ಥರ. ಸೊ ಸಪ್ರೇಟ್ ಸ್ಟೇಟ್ಸ್ ಕೇಮ್ ಟುಗೆದರ್ ಟು ಫಾರ್ಮ್ ವಾಟ್? ಯೂನಿಯನ್ ಆಫ್ ಇಂಡಿಯಾ. ಸೊ ಅವ್ರು ಏನಂತ ಕರೀತಿದ್ದಾರೆ? ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಕರೀತಿದ್ದಾರೆ. ಸ್ಟೇಟ್ ಅಂದರೆ ರಾಜ್ಯಗಳು, ತಮಿಳ್ನಾಡು, ಆಂಧ್ರ ಪ್ರದೇಶ್, ಮಹಾರಾಷ್ಟ್ರ, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಬಿಹಾರ್, ಅಸ್ಸಾಂ, ಒರಿಸ್ಸಾ, ಜಮ್ಮು ಕಾಶ್ಮೀರ್. ಗೊತ್ತಾಗ್ತಿದೆಯಲ್ಲ, ಇವರೆಲ್ಲ ಸೇರಿ ಏನಾಗ್ತಿದೆ, ನಮ್ಮ ದೇಶ ಫಾರ್ಮ್ ಆಗ್ತಿದೆ. ಅದಕ್ಕೆ ನಮಗೆ ಪೊಲಿಟಿಕಲ್ ಬೌಂಡ್ರಿ ಇರೋದು. ಈ ಬೌಂಡ್ರಿ ಇದೆ ಅಲ್ವಾ, ದಿಸ್ ಇಸ್ ಬಿಕಾಸ್ ಆಫ್ ಯೂನಿಯನ್ ಆಫ್ ಸ್ಟೇಟ್ಸ್, ಒಂದುಗೂಡುವುದು, ಬಿಕಾಸ್ ಆಫ್ ಯೂನಿಯನ್ ಆಫ್ ಸ್ಟೇಟ್ಸ್. ನೆನ್ಪಿಟ್ಕೊಳ್ಳಿ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಇದೆ ಅಲ್ವಾ, USA, ಇಟ್ ಈಸ್ ಅ ಫೆಡರೇಷನ್ ಆಫ್ ಸ್ಟೇಟ್ಸ್. ಡಿಫ್ರೆನ್ಸ್ ಅರ್ಥ ಆಗಬೇಕು. ಫೆಡರೇಷನ್ ಆಫ್ ಸ್ಟೇಟ್ಸ್. ನೀವೇನು USA ಹೋಗ್ಬೇಕಂತ ಹೇಳ್ತೀರಲ್ವಾ, ಇಟ್ಸ್ ಅ ಕಾಂಬಿನೇಷನ್ ಆಫ್ 50 ಕಂಟ್ರೀಸ್. 50 ದೇಶಗಳು ಒಟ್ಟಿಗೆ ಬಂದು 50 ಕಂಟ್ರೀಸ್ ಕೇಮ್ ಟುಗೆದರ್ ಟು ಫಾರ್ಮ್ ವಾಟ್? ಯುನೈಟೆಡ್ ಸ್ಟೇಟ್ಸ್. ಅದನ್ನೇ ಕ್ಯಾಲಿಫೋರ್ನಿಯಾ, ನ್ಯೂಯಾರ್ಕ್ ಸಿಟಿ ಅಂತ ಕರಿತೀರಲ್ಲ, ಅದು. ಅಲ್ಲೇನಾಗ್ತಿದೆ, ವೆನ್ ದೇ ವರ್ ಕಮಿಂಗ್ ಟುಗೆದರ್, ನೆನ್ಪಿಟ್ಕೊಳ್ಳಿ, ವೆನ್ ದಿಸ್ ಪೀಪಲ್ ವೇರ್ ಕಮಿಂಗ್ ಟುಗೆದರ್, ದೇ ಕೇಮ್ ಟುಗೆದರ್ ವಿತ್ ಅಗ್ರಿಮೆಂಟ್ ಸೈನ್ ಮಾಡ್ಕೊಂಡು ಬಂದಿದ್ದವರು. ಅಗ್ರಿಮೆಂಟ್ ಅಂದರೆ ನಾವಿಬ್ಬರು ಒಂದಾಗಿರೋಣ, ಬಟ್ ನನಗೆ ಪರ್ಮಿಷನ್ ಕೊಡು, ಇಫ್ ಐ ಡೋಂಟ್ ವಾಂಟ್ ಟು ಬಿ ವಿತ್ ಯು ಐ ವಿಲ್ ಗೆಟ್ ಸಪರೇಟೆಡ್. ಸೊ ಸಪರೇಷನ್ ಅನ್ನೋ ಕಾನ್ಸೆಪ್ಟಲ್ಲಿದ್ದಾವೆ. ಸಿನ್ಸ್ ಇಟ್ ಈಸ್ ಅನ್ ಅಗ್ರಿಮೆಂಟ್, ಗೊತ್ತಲ್ವಾ, ಅಗ್ರಿಮೆಂಟ್ ಆಲ್ವೇಸ್ ಹ್ಯಾಸ್ ಎ ಎಕ್ಸ್ಪೈರಿ ಡೇಟ್, ಯು ಕ್ಯಾನ್ ಗೆಟ್ ಔಟ್ ಆಫ್
ಯುನೈಟೆಡ್ ಸ್ಟೇಟ್ಸ್. ಟುಮಾರೋ ಇಫ್ ಅ ಸ್ಟೇಟ್ ಡಿಸೈಡ್ಸ್ ಟು ಲೀವ್ ಅಮೆರಿಕಾ ದೇ ಕ್ಯಾನ್ ಲೀವ್. ಅದಕ್ಕೆ ಇದನ್ನು ಫೆಡರೇಷನ್ ಅಂತ ಕರೀತಾರೆ. ಅ ಕಂಟ್ರಿ ದಟ್ ಈಸ್ ಫಾರ್ಮ್ಡ್ ಬೈ ದ ಯೂನಿಫಿಕೇಶನ್ ಆಫ್ ದ ಸ್ಟೇಟ್ಸ್ ಬೇಸ್ಡ್ ಆನ್ ಅಗ್ರಿಮೆಂಟ್. ಬಟ್ ಇಂಡಿಯಾನ ಫೆಡರೇಷನ್ ಅಂತ ಕರಿತೀವಿ, ನಾವೇನಂತ ಕರಿತಿದ್ದೇವೆ, ಯೂನಿಯನ್ ಅಂತ ಕರಿತೇವೆ. ವಿಚ್ ಮೀನ್ಸ್ ದ್ಯಾಟ್ ಇಂಡಿಯಾ ಡಿಂಟ್ ಫಾರ್ಮ್ ಬಿಕಾಸ್ ಆಫ್ ಎನಿ ಅಗ್ರಿಮೆಂಟ್. ನೆನ್ಪಿಟ್ಕೊಳ್ಳಿ, ಭಾರತ ಯಾವುದೇ ರೀತಿ ಅಗ್ರಿಮೆಂಟಿಂದ ಫಾರ್ಮ್ ಆಗಿಲ್ಲ. ಫಾರ್ ಎಕ್ಸಾಂಪಲ್, ಕರ್ನಾಟಕ ಈಗ ಇಂಡಿಯಾ ಒಳಗಿದೆ ಅಲ್ವಾ, ಕರ್ನಾಟಕ ಒಂದು ಅಗ್ರಿಮೆಂಟ್ ಸೈನ್ ಮಾಡಿಲ್ಲ, ನಾನು ಭಾರತ ಒಳಗೆ ಬರ್ತೇನೆ, ನಂಗೆ ಇದು ಕೊಡು, ನೀನು ಕೊಡದೇ ಇದ್ರೆ ಬಿಟ್ಟು ಹೋಗ್ತೇನೆ ಅಂತ. ಅರ್ಥ ಆಗ್ತಿದೆಯಾ? ವಿ ಕೇಮ್ ಟುಗೆದರ್ ವಿತ್ ಐಡಿಯಾಲಜಿ ಆಫ್ ಬೀಯಿಂಗ್ ಒನ್. ವಿ ಕೇಮ್ ಟುಗೆದರ್ ಟು ಬಿ ಒನ್. ನೆನ್ಪಿಟ್ಕೊಳ್ಳಿ, ವಿ ಆಲ್ ಕೇಮ್ ಟುಗೆದರ್ ಟು ಬಿ ಒನ್, ದಟ್ ಈಸ್ ಇಂಡಿಯಾ ಆ್ಯಂಡ್ ಇಂಡಿಯನ್ಸ್. ಯಾರಾದರೂ ಕೇಳಿದ್ರೆ ಹೂ ಆರ್ ಯು ಅಂತ, ನಾನು ಹಿಂದೂ ಅಂತ ಹೇಳ್ತೇನೆ, ನಾನು ಪವನ್ ಪ್ರಕಾಶ್ ನಾಯಕ ಅಂತ ಹೇಳ್ತೇನೆ, ನಾನು ಕ್ಯಾಸ್ಟ್ನ ಹೇಳ್ತೇನೆ. ನೋ. What our founding fathers wanted is, if anyone asks you, who are you? The first thing you should say is, I am an Indian. I am an Indian. ಅರ್ಥ ಆಗ್ತಿದೆಯಾ? This was the vision our ancestors had in Constituent Assembly. So remember, India is a union of states. ಎರಡನೇದು ಫ್ಯಾಮಿಲಿ. ನಮ್ಮ ಇಂಡಿಯನ್ ಫ್ಯಾಮಿಲಿ ಇದೆ ಅಲ್ವಾ, ದಟ್ ಈಸ್ ದ ಬೌಂಡ್ರಿ ಆಫ್ ಇಂಡಿಯಾ. ಇಫ್ ಎನಿವನ್ ವಾಂಟ್ಸ್ ಟು ಕಮ್ ಇನ್ಸೈಡ್ ಇಂಡಿಯಾ, ಯಾರಿಗಾದರೂ ನಮ್ಮ ದೇಶದೊಳಗೆ ಬಂದು ಸೇರ್ಕೋಬೇಕಂತ ಇದ್ದರೆ, ಫಾರ್ ಎಕ್ಸಾಂಪಲ್ ಬಾಂಗ್ಲಾದೇಶ್ ಇದೆ ಅಲ್ವಾ, ನಾಳೆ ಅದು ಭಾರತ ಒಳಗೆ ಬರಬೇಕಂತ ಇದೆ, ಆ ಥರ. ಇಫ್ ಇನ್ ಕೇಸ್ ಯು ಕಮ್ ಇನ್ಸೈಡ್ ಇಂಡಿಯಾ, ವಿ ವಿಲ್ ವೆಲ್ಕಮ್ ಯು. ನಾವು ನಿಮ್ಮನ್ನು ವೆಲ್ಕಮ್ ಮಾಡ್ತೇವೆ. ನೀವು ನಮ್ಮ ಒಳಗೆ ಬರಬೇಕಂತ ಇದ್ದರೆ, ಐ ಆಮ್ ವೆರಿ ವೆರಿ ಹ್ಯಾಪಿ, ಕಮ್ ಆ್ಯಂಡ್ ಜಾಯಿನ್ ಮೈ ಫ್ಯಾಮಿಲಿ ಅಂತ ಹೇಳ್ತೇವೆ. ಬಟ್ ದೆರ್ ಇಸ್ ಒನ್ ರೂಲ್, ಅಲ್ಟಿಮೇಟ್ ರೂಲ್ ಇದೆ. ಒಂದು ಸಲ ನೀನು ಒಳಗೆ ಬಂದರೆ, ಒನ್ಸ್ ಯು ಜಾಯಿನ್ ದ ಯೂನಿಯನ್ ಆಫ್ ಇಂಡಿಯಾ, ದೇರ್ ಈಸ್ ನೋ ಯೂ ಟರ್ನ್, ಫಿನಿಶ್. ನೀನು ಬಿಟ್ಟು ಹೋಗ್ತೀನಂದರೆ ನಾನು ನಿನ್ನ ಮತ್ತೆ ಹೋಗೋಕ್ಕೆ ಬಿಡಲ್ಲ. ಮದುವೆ ಮಾಡಾದ್ಮೇಲೆ ಡೈವರ್ಸೇ ಇಲ್ಲ. ದೆರ್ ಈಸ್ ದ ಪರ್ಮಿಷನ್ ಫಾರ್ ಮ್ಯಾರೇಜ್. ಯು ಕ್ಯಾನ್ ಮ್ಯಾರಿ ಇಂಡಿಯಾ, ಬಟ್ ವಿ ವೋಂಟ್ ಗಿವ್ ಯು ಡೈವರ್ಸ್. ಅರ್ಥ ಆಗ್ತಿದೆಯಾ? ಸೊ ನೋ ಸ್ಟೇಟ್ ಹ್ಯಾಸ್ ದ ರೈಟ್ ಟು ಸೆಸೀಡ್ ಫ್ರಮ್ ಇಂಡಿಯನ್ ಯೂನಿಯನ್. ಸೆಸೀಡ್, ಈ ವರ್ಡ್ನ ಸೆಸೀಡ್ ಅಂತ ಕರಿತೇವೆ. ಸೆಸೀಡ್ ಅಂದರೆ ಭಾರತದ ಒಳಗಿರುವಂಥ ಯಾವುದೇ ರಾಜ್ಯ ಆಗಿರ್ಬೋದು, ಯಾವುದೇ ಜಿಲ್ಲೆ ಆಗಿರ್ಬೋದು, ಯಾವುದೇ ಹಳ್ಳಿ ಆಗಿರ್ಬೋದು, ಏನೇ ಆಗಿರ್ಬೋದು, ಒಂದು ಸಲ ನೀನು ಇಂಡಿಯಾ ಮ್ಯಾಪ್ ಒಳಗೆ ಬಂದರೆ ಮತ್ತೆ ನಿನ್ನ ನಾವು ಕಳಿಸ್ಕೊಡಲ್ಲ ಅಂತ ಹೇಳ್ತಾರೆ. ದಿಸ್ ಇಸ್ ದ ಕಾನ್ಸೆಪ್ಟ್. ಫಸ್ಟ್ ಒನ್, ಇಂಡಿಯಾ ಈಸ್ ಅ ಯೂನಿಯನ್ ಆಫ್ ಸ್ಟೇಟ್ಸ್. ಇಂಡಿಯಾ ದಟ್ ಈಸ್ ಭಾರತ್ ಈಸ್ ದ ಯೂನಿಯನ್ ಆಫ್ ಸ್ಟೇಟ್ಸ್. ಆ್ಯಂಡ್ ಸೆಕೆಂಡ್ ಒನ್, ಇದು ಯಾವುದೇ ಅಗ್ರಿಮೆಂಟ್, ವಿ ಆರ್ ನಾಟ್ ಫ್ರೇಮ್ಡ್ ಬೈ ಎನಿ ಅಗ್ರಿಮೆಂಟ್, ವಿ ಆರ್ ಟುಗೆದರ್ ಬೈ ಅ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ವಿ ಆರ್ ಹಿಯರ್ ಟು ಡೆವಲಪ್ ಅ ಫ್ಯಾಮಿಲಿ ಆಫ್ ಟುಗೆದರ್ನೆಸ್. ಮತ್ತೆ ಬಿಟ್ಟೋಗಕ್ಕೆ ಬಿಡಲ್ಲ. ದಿಸ್ ಈಸ್ ಆರ್ಟಿಕಲ್ 1. ಆರ್ಟಿಕಲ್ 1 ಹೇಳುತ್ತೆ, ಇಂಡಿಯಾ ದಟ್ ಈಸ್ ಭಾರತ್ ಈಸ್ ಅ ಯೂನಿಯನ್ ಆಫ್ ಸ್ಟೇಟ್ಸ್. ಅರ್ಥ ಆಯ್ತಾ? ನಾವೆಲ್ಲ ಒಂದಾಗಿದ್ದೇವೆ, ಒಕ್ಕೂಟ, ವಿ ಆರ್ ಟುಗೆದರ್. ನಾವು ಬಿಟ್ಟೋಗಲ್ಲ ಅನ್ನೋ ಒಂದು ಮಾತು ಕೊಟ್ಕೊ ಬರ್ತಾ ಇದ್ದೇವೆ. ಇಟ್ಸ್ ನಾಟ್ ಅ ಅಗ್ರಿಮೆಂಟಲ್ ವರ್ಡ್, ಇಟ್ಸ್ ಅ ವರ್ಡ್ ಆಫ್ ಐಡಿಯಾಲಜಿ. ಮಾತು ಕೊಡೋದು, ಮಚ್ಚ ಏನೇ ಆದರೂ ಕೂಡ ನಾನಿನ್ನ ಬಿಟ್ಟೋಗಲ್ಲ ಅಂತ ಫ್ರೆಂಡ್ಗೆ ಹೇಳ್ತಿರಲ್ಲ, ಅದೇ ಒಂಥರ ಫ್ರೆಂಡ್ಶಿಪ್ಪಿಂದ ಭಾರತ ಫಾರ್ಮ್ ಆಗಿದೆ ಅಂತ ಆರ್ಟಿಕಲ್ 1 ಹೇಳುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಆರ್ಟಿಕಲ್ 1. ಸೆಕೆಂಡ್ ಒನ್, ಆರ್ಟಿಕಲ್ 2. ಆರ್ಟಿಕಲ್ 2 ಟಾಕ್ಸ್ ಅಬೌಟ್, ಇದೇನು ಹೇಳುತ್ತೆ ಅಂದರೆ, ಇದು ಹೇಳ್ದಲ್ವ ಮದುವೆ, ಯಾರಾದರೂ ಒಳಗೆ ಬರಬೇಕು ಅಂತ ಇದ್ದರೆ ಹೇಗೆ. ಆರ್ಟಿಕಲ್ 2 ಟಾಕ್ಸ್ ಅಬೌಟ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಸ್ಟೇಟ್, ಆರ್ ಒಂದು ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಸ್ಟೇಟ್ ಆರ್ acquiring a new territory. Establishment of new state or acquiring a new territory by adopting, sorry ಒಂದು ನಿಮಿಷ, ಕೆಮ್ಮಾಯಿತು, ಮತ್ತೆ ಹೇಳ್ತಾ ಇದ್ದೇನೆ, ಫ್ಲೋ ಹೋಯ್ತು ನಂದು, ಸಾರಿ, ಮತ್ತೆ ಹೇಳ್ತಾ ಇದ್ದೇನೆ. ಆರ್ಟಿಕಲ್ 2 ಸೇಸ್ ದಟ್ ಇಟ್ಸ್ ಟಾಕ್ ಅಬೌಟ್, ಸಿಂಪಲ್ ಒಂದು ಲೈನ್ ಬರ್ಕೊಳ್ಳಿ. ಇಟ್ ಟಾಕ್ಸ್ ಅಬೌಟ್ admitting a foreign territory, explain ಮಾಡ್ತೇನೆ, ಡೋಂಟ್ ವರಿ, ಟು ಇಂಡಿಯನ್ ಯೂನಿಯನ್. ಸಾಕಿಷ್ಟು, ಟು ಇಂಡಿಯನ್ ಯೂನಿಯನ್. ನೋಡಿ, ಆರ್ಟಿಕಲ್ಸ್ ಮೀನಿಂಗ್ ಗೊತ್ತಿದ್ರೆ ಸಾಕು ನಿಮಗೆ. ಸೊ ಆರ್ಟಿಕಲ್ 2 ಸೇಸ್ ದಟ್ it talks about admitting a foreign territory to Indian Union. Finish. Foreign ಅಂದ್ರೆ ಏನು? ಫಸ್ಟ್ ಆಫ್ ಆಲ್, ವಾಟ್ ಇಸ್ ಫಾರಿನ್? ಎನಿಥಿಂಗ್ ಆ್ಯಂಡ್ ಎನಿಥಿಂಗ್ ವಿಚ್ ಇಸ್ ನಾಟ್ ಇನ್ಸೈಡ್ ಇಂಡಿಯಾ ಇಸ್ ಕಾಲ್ಡ್ as foreign. America is foreign for us, Goa is foreign for us, China is foreign for us, Sri Lanka is foreign for us, Bhutan is foreign for us, Bangladesh is forein for us, even Pakistan is foreign for us. ಫಾರಿನ್ ಅಂದರೆ ಏನು? ಎನಿಥಿಂಗ್ ದಟ್ ಈಸ್ ನಾಟ್ ಇಂಡಿಯನ್ ಅಷ್ಟೇ. ಎನಿಥಿಂಗ್ ದಟ್ ಈಸ್ ನಾಟ್ ಇಂಡಿಯನ್. ಸೊ ಆರ್ಟಿಕಲ್ 2 ಏನು ಹೇಳುತ್ತೆ ಅಂದರೆ, ಇಟ್ ಟಾಕ್ಸ್ ಅಬೌಟ್ ಅಡ್ಮಿಟಿಂಗ್ ಅ ನ್ಯೂ ಟೆರಿಟರಿ ಟು ಇಂಡಿಯಾ. ಅಂದರೆ ಸಿಂಪಲ್, ಇದು ನಮ್ಮ ಇಂಡಿಯಾ ಅಲ್ವಾ, ಇಲ್ಲಿ ನಮ್ಮ ಭಾರತ ಇದೆ ಅಲ್ಲ, ಬೇಡ ಈ ಮ್ಯಾಪ್ ಬಿಡಿಸಿದ್ರೆ ವಾಂತಿ ಬರ್ಬೋದು ನಿಮಗೆಲ್ಲ. ಹಾಂ, ಈ ಭಾರತ ಮ್ಯಾಪ್ ಕಾಣ್ತಿದೆ ಅಲ್ವಾ, ಇಲ್ಲಿ ನಿಮಗೆ ಪಾಕಿಸ್ತಾನ್ ಕಾಣ್ತಾ ಇದೆಯಾ? ಈಗಿನ ಪಾಕಿಸ್ತಾನ್. ಇಫ್ ಪಾಕಿಸ್ತಾನ್ ವಾಂಟ್ಸ್ ಟು ಕಮ್ ಇನ್ಸೈಡ್ ಇಂಡಿಯಾ ಆ್ಯಂಡ್ ಬಿಕಮ್ ಅ ಪಾರ್ಟ್ ಆಫ್ ಇಂಡಿಯಾ, ಇದು ಕೂಡ ಇಂಡಿಯಾ ಆಗ್ತೇವೆ ಅಂತ ಹೇಳಿದ್ರೆ, ಇಫ್ ಪಾಕಿಸ್ತಾನ್ ವಾಂಟ್ಸ್ ಟು ಕಮ್ ಇನ್ಸೈಡ್ ಇಂಡಿಯಾ, ಅದನ್ನು ಒಳಗೆ ಹೇಗೆ ತಗೋಬಹುದು ಅನ್ನೋದ್ರ ಬಗ್ಗೆ ಆರ್ಟಿಕಲ್ 2 ಹೇಳುತ್ತೆ.
ಆರ್ಟಿಕಲ್ 2 ಟಾಕ್ಸ್ ಅಬೌಟ್ ಅಡ್ಮಿಟಿಂಗ್ ಅಸ್ ಟೆರಿಟರಿ ಇನ್ಸೈಡ್ ಇಂಡಿಯನ್ ಯೂನಿಯನ್ ಅಷ್ಟೇ. ಹೊರಗಿರುವಂಥ ದೇಶ ಭಾರತದ ಒಳಗಿಲ್ಲದೆ ಇರುವಂಥದ್ದನ್ನ ಒಳಗೆ ತಗೊಳ್ಳೋ ಪರ್ಮಿಷನ್ ಬಗ್ಗೆ ಆರ್ಟಿಕಲ್ 2 ಮಾತಾಡುತ್ತೆ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಆರ್ಟಿಕಲ್ 2 ಟಾಕ್ಸ್ ಅಬೌಟ್ ವಾಟ್? ಎಕ್ವೈರಿಂಗ್ ಅ ಫಾರಿನ್ ಟೆರಿಟರಿ ಇನ್ಸೈಡ್ ಇಂಡಿಯನ್ ಟೆರಿಟರಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್ ಅಷ್ಟೇ. ಆರ್ಟಿಕಲ್ 2 ಇಷ್ಟೇ ಹೇಳೋದು, ಸಾಕಾ? ನೆಕ್ಸ್ಟ್ ಆರ್ಟಿಕಲ್ 3. ಆರ್ಟಿಕಲ್ 3 ಟಾಕ್ಸ್ ಅಬೌಟ್ ರೀಡ್ರಾಯಿಂಗ್ ದ ಪೊಲಿಟಿಕಲ್ ಮ್ಯಾಪ್ ಆಫ್ ಇಂಡಿಯಾ. ರೀಡ್ರಾಯಿಂಗ್ ಪೊಲಿಟಿಕಲ್ ಮ್ಯಾಪ್ ಆಫ್ ಇಂಡಿಯಾ. ಪೊಲಿಟಿಕಲ್ ಮ್ಯಾಪ್ ಆಫ್ ಇಂಡಿಯಾ. ರೀಡ್ರಾಯಿಂಗ್ ಪೊಲಿಟಿಕಲ್ ಮ್ಯಾಪ್ ಆಫ್ ಇಂಡಿಯಾ ಅಂದರೆ ಈ ಮ್ಯಾಪ್ ಇದೆ ಅಲ್ವಾ, ಇದನ್ನು ರೀಡ್ರಾ ಮಾಡಬಹುದು. ಯು ಕ್ಯಾನ್ ರೀಡ್ರಾ ದ ಮ್ಯಾಪ್ ಆಫ್ ಇಂಡಿಯಾ ಬೈ reorganizing the current states. Underline this word. Reorganizing the current states and union territories ಅಂತ ಬರ್ಕೊಳ್ಳಿ. and union territories. ಟೆನ್ಷನ್ ತಗೋಬೇಡಿ, ಎಕ್ಸ್ಪ್ಲೇನ್ ಮಾಡ್ತಾನೆ. ರೀಡ್ರಾಯಿಂಗ್ ಪೊಲಿಟಿಕಲ್ ಮ್ಯಾಪ್ ಆಫ್ ಇಂಡಿಯಾ ಬೈ reorganizing the current states and union territories. ಇದ್ರ ಅರ್ಥ ಏನು? ಇದ್ರ ಪ್ರಾವಿಷನ್ಸ್ ಬರ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಮಾತಾಡ್ಬಿಡ್ತೇನೆ ಒಂದು ನಿಮಿಷ. ಇದು ನಮ್ಮ ಭಾರತ ಅಲ್ವಾ, ಇಲ್ಲಿ ನಮ್ಮ ಕರ್ನಾಟಕ ಇದೆ ಅಲ್ವಾ, ದೇವರೇ ಇದು ಕರ್ನಾಟಕನ, ಪರವಾಗಿಲ್ಲ, ಇಲ್ಲಿ ಕರ್ನಾಟಕ ಇದೆ ಅಲ್ವಾ, ಆ್ಯಂಡ್ ಇಲ್ಲಿ ಗೋವಾ ಇದೆ ಅಲ್ವಾ, ಗೊತ್ತಾ, ನಮ್ಮ ತಲೆ ಮೇಲೆ ಗೋವಾ ಇದೆ. ಇಫ್ ಇನ್ ಕೇಸ್ ಪಾರ್ಲಿಮೆಂಟ್ ವಾಂಟ್ಸ್ ಇಟ್ ಕ್ಯಾನ್ ಡಿವೈಡ್ ಕರ್ನಾಟಕ ಲೈಕ್ ದಿಸ್. ಅದು ಕರ್ನಾಟಕನೇ ಎರಡು ತುಂಡು ಮಾಡ್ಬೋದು, ಆ್ಯಂಡ್ ಈ ಸಪ್ರೇಟ್ ಆಗಿರೋ ತುಂಡನ್ನ ಬೇರೆ ಮ್ಯಾಪ್ ಅಂತ ಡಿಕ್ಲೇರ್ ಮಾಡ್ಬೋದು. ಸಿ, ವಿ ಕ್ಯಾನ್ ರೀಡ್ರಾ ದ ಮ್ಯಾಪ್ ಆಫ್ ಇಂಡಿಯಾ ಇನ್ಸೈಡ್ ದ ಟೆರಿಟರಿ. ಅದೇ ನಾನು ಹೇಳಿದ್ದು, ರೀಡ್ರಾ ಪೊಲಿಟಿಕಲ್ ಮ್ಯಾಪ್ ಆಫ್ ಇಂಡಿಯಾ ಬೈ ರೀಆರ್ಗನೈಸಿಂಗ್ ದ ಕರೆಂಟ್ ಸ್ಟೇಟ್ಸ್ ಆ್ಯಂಡ್ ಯೂನಿಯನ್ ಟೆರಿಟರೀಸ್. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನು ಗೊತ್ತಾ? ಮಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೊಳ್ಳಿ, ವಾಟ್ ಈಸ್ ಪಾರ್ಲಿಮೆಂಟ್ ಟ್ರೈಯಿಂಗ್ ಟು ಡೂ? ಒಳಗೆ ಇರುವಂಥ ರಾಜ್ಯಗಳನ್ನ ರೀಡ್ರಾ ಮಾಡ್ತಾ ಇದೆ. ಇಟ್ ಈಸ್ ಆಲ್ಟರಿಂಗ್ ದ ಬೌಂಡ್ರೀಸ್ ಆಫ್ ದ ಸ್ಟೇಟ್ಸ್. ಕರ್ನಾಟಕ ಆ್ಯಂಡ್ ಆಂಧ್ರ ಪ್ರದೇಶನ ನಾಳೆ ಒಂದು ಮಾಡಿ ಯುನೈಟೆಡ್ ಕರ್ನಾಟಕ ಅಂತ ಕರಿಬೋದು, ಇಲ್ಲ ಕರ್ನಾಟಕನ ಎರಡು ತುಂಡು ಮಾಡಿ ನಾರ್ತ್ ಕರ್ನಾಟಕ ಸೌತ್ ಕರ್ನಾಟಕ ಅಂತ ಕರಿಬೋದು. ಅರ್ಥ ಆಗ್ತಿದೆಯಾ? ಎಕ್ಸಾಂಪಲ್, ಆಂಧ್ರ ಪ್ರದೇಶ್ ಗೊತ್ತಾ ನಿಮಗೆ? ಇನಿಷಿಯಲ್ ಇಟ್ ವಾಸ್ ಆಂಧ್ರ ಪ್ರದೇಶ್, ಅದನ್ನು ನಾವು ತೆಲಂಗಾಣ ಸ್ಟೇಟ್ ಆ್ಯಂಡ್ ರಾಯಲಸೀಮಾ, ಮತ್ತೊಂದು ಆಂಧ್ರ ಪ್ರದೇಶ್ ಅಂತ ಕರೀತಾರಲ್ಲ. ಯುನೈಟೆಡ್ ಆಂಧ್ರ ಪ್ರದೇಶ್ ವಾಸ್ ಸ್ಪ್ಲಿಟ್ ಇಂಟು ತೆಲಂಗಾಣ ಸ್ಟೇಟ್ ಆ್ಯಂಡ್ ಆಂಧ್ರ ಪ್ರದೇಶ್. ದಿಸ್ ಇಸ್ ಡನ್ ಯೂಸಿಂಗ್ ಆರ್ಟಿಕಲ್ 3. ಆರ್ಟಿಕಲ್ 3 ಇಂದ ಏನಾಗುತ್ತೆ? ಒಳಗೆ ಇರುವಂಥ ಇಂಡಿಯಾನ ಮಾಡಿಫೈ ಮಾಡ್ಬೋದು. ಎನಿಥಿಂಗ್ ದಟ್ ಈಸ್ ಇನ್ಸೈಡ್ ದ ಇಂಡಿಯನ್ ಯೂನಿಯನ್ ಕ್ಯಾನ್ ಬಿ ರೀಡ್ರಾನ್. ಇದಕ್ಕೆ ಸ್ಪೆಷಲ್ ಪ್ರಾವಿಷನ್ಸ್ ಏನು ಗೊತ್ತಾ? ಪಾರ್ಲಿಮೆಂಟ್ ಕ್ಯಾನ್ ಫಾರ್ಮ್ ಅ ನ್ಯೂ ಸ್ಟೇಟ್. ಅರ್ಥ ಮಾಡ್ಕೊಳ್ಳಿ, ಏನೇನು ಪರ್ಮಿಷನ್ಸ್ ಇದೆ. ದಿಸ್ ಈಸ್ ಓನ್ಲಿ ಅಬೌಟ್ ಅಡ್ಮಿಟಿಂಗ್ ಇನ್ ಟು ಯೂನಿಯನ್ ಟೆರಿಟರಿ. ಒಳಗೆ ತಗೊಳ್ಳೋವರೆಗೂ ಮಾತ್ರ. ಒಳಗೆ ತಗೊಂಡ್ಮೇಲೆ ಯಾರು ಏನು ಮಾಡ್ಬೋದು ಅನ್ನೋದು ಆರ್ಟಿಕಲ್ 3 ಅಲ್ಲಿದೆ. ಇದೇನು ಹೇಳುತ್ತೆ? ಪಾರ್ಲಿಮೆಂಟ್ ಕ್ಯಾನ್ ಫಾರ್ಮ್ ಅ ನ್ಯೂ ಸ್ಟೇಟ್ ಬೈ ಮರ್ಜಿಂಗ್ ಟು ಸ್ಟೇಟ್ಸ್. ಬೈ ಮರ್ಜಿಂಗ್ ಸ್ಟೇಟ್ಸ್ ಅಂದರೆ ಬೇರೆ ಬೇರೆ ಸ್ಟೇಟ್ಸ್ನ ಮರ್ಜ್ ಮಾಡ್ಬೋದು, ಆರ್ ಬೈ ಡಿವೈಡಿಂಗ್ ಸ್ಟೇಟ್ಸ್. ಪಾರ್ಲಿಮೆಂಟ್ ಕ್ಯಾನ್ ಫಾರ್ಮ್ ಸ್ಟೇಟ್ ಬೈ ಮರ್ಜಿಂಗ್ ಸ್ಟೇಟ್ಸ್ ಆರ್ ಬೈ ಡಿವೈಡಿಂಗ್ ಸ್ಟೇಟ್ಸ್ or separating some parts of the states. ಅರ್ಥ ಮಾಡ್ಕೊಳ್ಳಿ, ನಾನು ಯೂಸ್ ಮಾಡ್ತಿರೋ ಬುಕ್ಕಲ್ಲಿ ಡೆಫಿನೇಷನ್ ಹಿಂಗಿದೆ: ಫಾರ್ಮ್ ಅ ನ್ಯೂ ಸ್ಟೇಟ್ ಬೈ ಸಪರೇಷನ್ ಆಫ್ ಅ ಟೆರಿಟರಿ ಆಫ್ ಎನಿ ಸ್ಟೇಟ್ ಆರ್ ಬೈ ಯುನೈಟಿಂಗ್ 2 or more states or parts of the state. ಅಂದರೆ 1 by 1 ಫಾರ್ಮ್ ಅ ನ್ಯೂ ಒಂದು ನಿಮಿಷ ಕಲರ್ ಚೇಂಜ್ ನೋಡಿ, ಅರ್ಥ ಮಾಡ್ಕೊಳ್ಳಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಡೆಫಿನೇಷನ್ಸ್ ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ. ಓಕೆ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಫಾರ್ಮ್ ಅ ನ್ಯೂ ಸ್ಟೇಟ್ ಬೈ ಮರ್ಜಿಂಗ್ ಸ್ಟೇಟ್ಸ್ ಅಂದರೆ ಕರ್ನಾಟಕ ಆ್ಯಂಡ್ ತಮಿಳ್ನಾಡುನ ನಾಳೆ ಮರ್ಜ್ ಮಾಡಿ ಕರ್ನಾಟಕ ಅಂತಲೇ ಮಾಡ್ಬೋದು. 2 states ಕ್ಯಾನ್ ಬಿ ರೀಡ್ರಾನ್ ಆ್ಯಂಡ್ ಬಿಕಮ್ 1 state. ಸೊ ತಮಿಳ್ನಾಡು ಕರ್ನಾಟಕ ಎರಡು ಸೇರಿ ಎಷ್ಟು ಲ್ಯಾಂಡ್ ಬರುತ್ತೆ ಅಲ್ವಾ, ಅದೆಲ್ಲ ನಾಳೆ ಕರ್ನಾಟಕ ಆಗುತ್ತೆ. ದಿಸ್ ಇಸ್ ಅಲೌಡ್. ಸೆಕೆಂಡ್ ಒನ್, ಡಿವೈಡಿಂಗ್ ದ ಸ್ಟೇಟ್. ನಿಮಗೆ ಆಂಧ್ರ ಪ್ರದೇಶ ಹೇಳಿದೆ ಅಲ್ವಾ, ಆಂಧ್ರ ಪ್ರದೇಶ್ ವಾಸ್ ಡಿವೈಡೆಡ್ ಇಂಟು ತೆಲಂಗಾಣ ಆ್ಯಂಡ್ ಆಂಧ್ರ ಪ್ರದೇಶ್. ಸೊ ದಿಸ್ ಈಸ್ ಆಲ್ಸೋ ಪಾಸಿಬಲ್. 2-3 ಸ್ಟೇಟ್ನ ಕಂಬೈನ್ ಮಾಡಿ ಹೊಸ ಸ್ಟೇಟ್ನು ಕೂಡ ಸೃಷ್ಟಿಸ್ಬೋದು, ಇಲ್ಲ ಇರೋ ಸ್ಟೇಟ್ನೇ ಡಿವೈಡ್ ಮಾಡಿ ಹೊಸ ಸ್ಟೇಟ್ನ ಸೃಷ್ಟಿಸ್ಬೋದು. ಮೂರನೇದು, ಇವಾಗ ನಮ್ಮ ಚಿತ್ರದುರ್ಗ ಇದೆ ಅಲ್ವಾ, ನಮ್ಮ ಚಿತ್ರದುರ್ಗ, ಬಳ್ಳಾರಿ ಮತ್ತು ಅನಂತಪುರಂ. ಚಿತ್ರದುರ್ಗ, ಬಳ್ಳಾರಿ ಮತ್ತು ಅನಂತಪುರಂ, ದೀಸ್ 2 states ಕಮ್ ಇನ್ಸೈಡ್ ವಾರ್ ಕರ್ನಾಟಕ. ದಿಸ್ ಕಮ್ಸ್ ಇನ್ಸೈಡ್ ವ್ಯಾರ್ ಆಂಧ್ರ ಪ್ರದೇಶ್. ಅನಂತಪುರ ಆಂಧ್ರ ಪ್ರದೇಶಲ್ಲಿದೆ. ಅನಂತಪುರ ಡಿಸ್ಟ್ರಿಕ್ಟ್ ಈಸ್ ಇನ್ ಆಂಧ್ರ ಪ್ರದೇಶ್. ಕರ್ನಾಟಕದಲ್ಲಿ ನಮ್ಮ ಚಿತ್ರದುರ್ಗ ಮತ್ತು ಬಳ್ಳಾರಿ ಇದೆ ಅಲ್ವಾ, ದೇ ಕ್ಯಾನ್ ಮರ್ಜ್ ದೀಸ್ ಟೆರಿಟರೀಸ್ ಆ್ಯಂಡ್ ಕ್ರಿಯೇಟ್ ಅ ನ್ಯೂ ಸ್ಟೇಟ್ ಸೇಯಿಂಗ್ ದ್ಯಾಟ್ ಗಡಿ ಸ್ಟೇಟ್ ಅಂತಲೂ ಮಾಡ್ಬೋದು. ಎಕ್ಸಾಂಪಲ್ ಅಷ್ಟೇ, ಮಾಡಲ್ಲ ಈ ಥರ, ಗಡಿ ಸ್ಟೇಟ್ ಅಂತ ಕೂಡ ಮಾಡ್ಬೋದು. ಸೊ ವಾಟ್ ಐ ಆಮ್ ಟ್ರೈಂಗ್ ಟು ಸೇ, ಇಂಡಿಯಾ ಮ್ಯಾಪ್ ಒಳಗಡೆ ಏನಿದೆ ಅದನ್ನೇ ಯೂಸ್ ಮಾಡಿಕೊಂಡು ಹೊಸ ರಾಜ್ಯನ ಸೃಷ್ಟಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಗ್ತಿದೆಯಾ? ಹೊಸ ರಾಜ್ಯನ ಸೃಷ್ಟಿಸೋ ಅಧಿಕಾರ ಯಾರಿಗಿದೆ? ಫ್ರಮ್ ದ ಎಕ್ಸಿಸ್ಟಿಂಗ್ ಟೆರಿಟರೀಸ್ ಆಫ್ ಇಂಡಿಯಾ. ಇಟ್ ಈಸ್ ಆರ್ಟಿಕಲ್ 3. ಇದೊಂದೇ ಅಲ್ಲ, ದಿಸ್ ಈಸ್ ಅಬೌಟ್ ಕ್ರಿಯೇಷನ್ ಆಫ್ ದ ಸ್ಟೇಟ್ ಯೂಸಿಂಗ್ ದ ಎಕ್ಸಿಸ್ಟಿಂಗ್ ಸ್ಟೇಟ್ಸ್. ಇದಲ್ಲದೆ ಕೂಡ ಮತ್ತೆ ಪ್ರಾವಿಷನ್ಸ್ ಬರುತ್ತೆ. ಫಸ್ಟ್ ಒನ್, ಇನ್ಕ್ರೀಸ್ ಏರಿಯಾ ಆಫ್ ಅ ಸ್ಟೇಟ್. ಇನ್ಕ್ರೀಸ್
ಏರಿಯಾ ಆಫ್ ಅ ಸ್ಟೇಟ್. ಈಗ ಕರ್ನಾಟಕದಲ್ಲಿ ಇದೆ ಅಲ್ವಾ, ಗೋವಾದು ಕೆಲವೊಂದು ಏರಿಯಾನ, ಮಹಾರಾಷ್ಟ್ರದ ಕೆಲವೊಂದು ಏರಿಯಾನ, ಆಂಧ್ರ ಪ್ರದೇಶದ ಕೆಲವೊಂದು ಊರುಗಳನ್ನ ತಗೊಂಡು ವಿ ಕ್ಯಾನ್ ಇನ್ಕ್ರೀಸ್ ದ ಡಯಾಮೀಟರ್, ವಿ ಕ್ಯಾನ್ ಇನ್ಕ್ರೀಸ್ ದ ಟೆರಿಟರಿ ಆಫ್ ಕರ್ನಾಟಕ. ಸಿ ಡಿಕ್ರೀಸ್ ಏರಿಯಾ ಆಫ್ ಅ ಸ್ಟೇಟ್, ಕಮ್ಮಿ ಕೂಡ ಮಾಡ್ಬೋದು, ಹೆಚ್ಚು ಮಾಡ್ಬೋದು ಅಂದರೆ ಅವ್ರು ಬೇಕಿದ್ರೆ ಕಮ್ಮಿ ಕೂಡ ಮಾಡ್ಬೋದು. ಡಿಕ್ರೀಸ್ ದ ಏರಿಯಾ ಆಫ್ ದ ಸ್ಟೇಟ್, ಇದಾಯ್ತಾ. ಇನ್ಕ್ರೀಸ್ ಮಾಡ್ಬೋದು ಕರ್ನಾಟಕ ಮ್ಯಾಪ್ನ, ಡಿಕ್ರೀಸ್ ಮಾಡ್ಬೋದು ಕರ್ನಾಟಕ ಮ್ಯಾಪ್ನ. ನೋಡಿ ಆರ್ಟಿಕಲ್ 3 ಟಾಕ್ಸ್ ಅಬೌಟ್ ದ ಸ್ಟೇಟ್ಸ್, ಆಯ್ತಾ. ಸ್ಟೇಟ್ ಮ್ಯಾಪ್ ಇದು, ಸ್ಟೇಟ್ ಮ್ಯಾಪ್ ಇದು, ಇದು ಇಂಡಿಯಾ ಮ್ಯಾಪ್ ಇದು. ಇಫ್ ಯು ಆ್ಯಡ್ ಸಮಥಿಂಗ್ ಯೂಸಿಂಗ್ ಆರ್ಟಿಕಲ್ 2 ದ ಮ್ಯಾಪ್ ಆಫ್ ಇಂಡಿಯಾ ವಿಲ್ ಚೇಂಜ್. ಇದು ಇಂಡಿಯಾ ಮ್ಯಾಪನ್ನು ದೊಡ್ಡದು ಮಾಡುತ್ತೆ. ಆರ್ಟಿಕಲ್ 2 ವಿಲ್ ಎಕ್ಸ್ಪಾಂಡ್ ದ ಮ್ಯಾಪ್ ಆಫ್ ಇಂಡಿಯಾ, ವೆರಸ್ ಆರ್ಟಿಕಲ್ 3 ವಿಲ್ ರೀಡ್ರಾ ದ ಮ್ಯಾಪ್ ಆಫ್ ಇಂಡಿಯಾ. ಅಷ್ಟೇ, ಒಳಗಿರುವಂಥ ಸಾಮಾನುಗಳು ಚೇಂಜ್ ಆಗ್ತಿದೆ. ನೆಕ್ಸ್ಟ್, ಇನ್ಕ್ರೀಸ್ ದ ಏರಿಯಾ ಆಫ್ ಅ ಸ್ಟೇಟ್, ಯಾವ್ದಾದ್ರು ರಾಜ್ಯದ್ದು ಜಾಗನ ಜಾಸ್ತಿ ಮಾಡ್ಬೋದು. ಡಿಕ್ರೀಸ್ ದ ಏರಿಯಾ ಆಫ್ ದ ಸ್ಟೇಟ್, ಯಾವ್ದಾದ್ರು ರಾಜ್ಯದ ಏರಿಯಾನ ಕಮ್ಮಿ ಕೂಡ ಮಾಡ್ಬೋದು. ಆ್ಯಂಡ್ ದ ಫೋರ್ತ್ ಒನ್, ಆಲ್ಟರ್ ನೇಮ್ ಆಫ್ ದ ಸ್ಟೇಟ್. ಆಲ್ಟರ್ ನೇಮ್ ಆಫ್ ಸ್ಟೇಟ್, ಒಂದು ರಾಜ್ಯದ ಹೆಸರನ್ನ ಕೂಡ ಚೇಂಜ್ ಮಾಡ್ಬೋದು. ಅರ್ಥ ಆಗ್ತಿದೆಯಾ? ನಿಮಗೆ ನೆನಪಿದೆಯಾ ಮೊದಲು ಕರ್ನಾಟಕದಿಂದ ಮೈಸೂರು ಸ್ಟೇಟ್ ಅಂತ ಕರೀತಿದ್ರು ಅಂತ? ಎಷ್ಟು ಜನ ಗೊತ್ತಿದೆ? ದಿಸ್ ವಾಸ್ ನಾಟ್ ಕರ್ನಾಟಕ ಇನಿಷಿಯಲಿ, ಇದು ಮೈಸೂರು ಸ್ಟೇಟ್. ಅರ್ಥ ಆಗ್ತಿದೆಯಾ? ನಮ್ಮ ಕರ್ನಾಟಕ ಏನಿದೆ ಇದನ್ನು ಇನಿಷಿಯಲ್ ಆಗಿ ಮೈಸೂರು ಸ್ಟೇಟ್ ಅಂತ ಕರೀತಾ ಇದ್ರು. ಬಟ್ ಯೂಸಿಂಗ್ ದ ಆರ್ಟಿಕಲ್ 3 ಕ್ಲಾಸ್ 4, ಆರ್ಟಿಕಲ್ 3ನ ಬಳಸ್ಕೊಂಡು ಏನು ಮಾಡಿದ್ರು, 1973ಯಲ್ಲಿ ಇದನ್ನು ಕರ್ನಾಟಕ ಅಂತ ರೀನೇಮ್ ಮಾಡಿದ್ದು. ಅರ್ಥ ಮಾಡ್ಕೊಳ್ಳಿ, ಮೈಸೂರು ಸ್ಟೇಟ್ ಅಂತ ಇತ್ತು ಇನಿಷಿಯಲಿ ನಮ್ಮ ರಾಜ್ಯದ ಹೆಸರು, ಅದನ್ನು 1973ರಲ್ಲಿ ಕರ್ನಾಟಕ ಮಾಡಿದ್ದು. ಈ ಇಸ್ವಿ ನೆನ್ಪಿಟ್ಕೊಳ್ಳಿ. ಯಾಕೆ ಈ ಇಸ್ವಿ ನೆನ್ಪಿಟ್ಕೊಳ್ಳಿ ಅಂತ ಹೇಳ್ತಿದ್ದೇನೆ ಅಂದರೆ, ಯಾರು ಹೇಳ್ಬೋದು ಯಾಕೆ ಇದನ್ನ ಹೇಳ್ತಾ ಇದ್ದೇನೆ ಅಂದರೆ? ಕ್ಯಾನ್ ಸಮನ್ ಟೆಲ್ ಮಿ ವೈ? ದಟ್ ಈಸ್ ಬಿಕಾಸ್ KPSCಯಲ್ಲಿ ಈ ಕ್ವಶನ್ನ ಕೇಳ್ತಾರೆ. ಕರ್ನಾಟಕದ ಹೆಸರನ್ನು ಮೈಸೂರು ಸ್ಟೇಟಿಂದ ಕರ್ನಾಟಕಕ್ಕೆ ಯಾವ ಟ್ರಾನ್ಸ್ಫರ್ ಮಾಡಿದೆ ಅಂದರೆ 1973ಯಲ್ಲಿ ಬರುತ್ತೆ. ಸೊ ಇದು KPSC ಪರ್ಸ್ಪೆಕ್ಟಿವಲ್ಲಿ, PSI ಪರ್ಸ್ಪೆಕ್ಟಿವಲ್ಲಿ ಈ ಒಂದು ಪಾಯಿಂಟ್ ಮುಖ್ಯ. ಆ್ಯಸ್ ಎ ಕನ್ನಡಿಗರು ಕೂಡ ನಮಗಿದು ಗೊತ್ತಿರಬೇಕು, ಅದಕ್ಕೆ ಹೇಳ್ದೆ, ಆಯಿತಾ. ಸೊ ಆರ್ಟಿಕಲ್ 3 ಏನು ಹೇಳುತ್ತೆ, ಒಳಗಿರೋದೇನು ಶಾಶ್ವತ ಅಲ್ಲ, ನಾವು ಏನು ಬೇಕಾದ್ರೂ ಮಾಡ್ತೇವೆ ಅಂತ ಹೇಳ್ತಾರೆ. ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಎನಿ ಡೌಟ್ಸ್ ಇನ್ ದಿಸ್? ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಪ್ಲೀಸ್, ಯಾಕಂದರೆ ಇದು ಸ್ವಲ್ಪ ಕಷ್ಟದ ಪಾರ್ಟ್ ಅಂತ ನಂಗೆ ಗೊತ್ತಿದೆ. ಓಕೆ, ಇವಾಗ ನೆನ್ಪಿಟ್ಕೊಳ್ಳಿ. ಇವಾಗ ಕಮಿಂಗ್ ಬ್ಯಾಕ್ ಟು ದ ಪಾಯಿಂಟ್, ಆರ್ಟಿಕಲ್ 3ದು ಬಿಲ್ದು ಅಮೆಂಡ್ಮೆಂಟ್ ಹೇಗಿರುತ್ತೆ ಅಂತ, ಹೌ ಟು ಪಾಸ್ ದ ಬಿಲ್ ಇನ್ ಪಾರ್ಲಿಮೆಂಟ್. ಇವಾಗ ಈ ಬಿಲ್ನ ಪಾರ್ಲಿಮೆಂಟಲ್ಲಿ ಹೇಗೆ ಪಾಸ್ ಮಾಡ್ತಾರೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಇದು ಆರ್ಟಿಕಲ್ 3 ಬಗ್ಗೆ. ಇಫ್ ದೇ ವಾಂಟ್ ಟು ಯೂಸ್ ಆರ್ಟಿಕಲ್ 3, ಹೌ ಯು ಕ್ಯಾನ್ ಡೂ ದಿಸ್? ಲೆಟ್ ಸ್ಟಾರ್ಟ್. ಎಕ್ಸಾಂಪಲ್ ಜೊತೆ ಮಾತಾಡೋಣ. ನೋಡಿ, ಕರ್ನಾಟಕ ಇದೆ ಅಲ್ವಾ, ದೇವ್ರೆ ಹಿಂಗಾಗದೆ ಇರಲಪ್ಪ. ಕರ್ನಾಟಕ ಇದೆ ಅಲ್ವಾ, ಕರ್ನಾಟಕ ಮತ್ತು ಗೋವಾ ಇದೆ ಅಲ್ವಾ, ಕರ್ನಾಟಕ ಆ್ಯಂಡ್ ಗೋವಾ. ಸೊ ಪಾರ್ಲಿಮೆಂಟ್, ಇಂಡಿಯನ್ ಪಾರ್ಲಿಮೆಂಟ್ has decided that BJP ಗೌರ್ನಮೆಂಟ್, ಎಕ್ಸಾಂಪಲ್, BJP ಗೌರ್ನಮೆಂಟ್ has decided that ಕರ್ನಾಟಕ ಮತ್ತು ಗೋವಾನ ಸೇರಿಸಿ ಕರ್ನಾಟಕ, ಯುನೈಟೆಡ್ ಕರ್ನಾಟಕ ಅಂತ ಸ್ಟೇಟ್ ಮಾಡಬೇಕಂತ ಇದ್ದಾರೆ ಅಂತ ಅಂದ್ಕೊಳ್ಳಿ. ಯುನೈಟೆಡ್ ಕರ್ನಾಟಕ ಅಂತ ಮಾಡಬೇಕು. BJP ಅವ್ರು ಏನು ಡಿಸೈಡ್ ಮಾಡಿದ್ದಾರೆ, ಗೋವಾನ ಮತ್ತು ಕರ್ನಾಟಕನ ಮರ್ಜ್ ಮಾಡಿ, ಎರಡು ರಾಜ್ಯನ ಮರ್ಜ್ ಮಾಡಿ ಹೊಸ ರಾಜ್ಯನ ಸೃಷ್ಟಿ ಮಾಡಬೇಕು. ವಾಟ್ ಈಸ್ ದಟ್? ಯುನೈಟೆಡ್ ಕರ್ನಾಟಕ. ಬೇಡ, ಇದು ಬೇಡ. ಎಕ್ಸಾಂಪಲ್ ಯಾಕೆ ಇಂಥ ತಗೊಳ್ಳೋಣ, ರಿಯಲ್ ಆಗೇ ತಗೊಳ್ಳೋಣ. ಲೆಟ್ಸ್ ಟೇಕ್ ಅ ರಿಯಲ್ ಎಕ್ಸಾಂಪಲ್. ಆಂಧ್ರ ಪ್ರದೇಶ್ ಇದೆ ಅಲ್ವಾ, ಇದನ್ನು ಪಾರ್ಲಿಮೆಂಟ್ ವಾಂಟೆಡ್ ಟು ಡಿವೈಡ್ ಇಂಟು 2 ಸ್ಟೇಟ್ಸ್. ಒನ್ ಇಸ್ ತೆಲಂಗಾಣ, ಒನ್ ಮೋರ್ ಇಸ್ ಆಂಧ್ರ ಪ್ರದೇಶ್. ಅರ್ಥ ಆಗ್ತದೆ? ಸೀಮಾಂಧ್ರ ಅಂತ ಏನು ಕರಿತೇವೆ, ಆಂಧ್ರ ಪ್ರದೇಶ್. ಸೊ ಇದು ಹೇಗಾಯ್ತು ಅಂದರೆ, ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ಳಿ. ವೆನೆವರ್ ಅ ಆ್ಯಕ್ಟ್, ಅ ಬಿಲ್ ಗೊತ್ತಿದೆ ಅಲ್ವಾ, ಪ್ರಪೋಸಲ್. ವೆನೆವರ್ ಅ ಬಿಲ್ ಹ್ಯಾಸ್ ಟು ಬಿ ಪಾಸ್ಡ್ ಬೈ ದ ಕ್ಲಾಸ್ ಆಫ್ ಆರ್ಟಿಕಲ್ 3, ಅಂದರೆ ಯಾವುದಾದ್ರು ರಾಜ್ಯನ ಎಕ್ಸ್ಪಾಂಡ್ ಮಾಡೋದಾಗಲಿ, ಕಮ್ಮಿ ಮಾಡೋದಾಗಲಿ, ಸೇರಿಸೋದಿರಲಿ, ಡಿವೈಡ್ ಮಾಡೋದಿರಲಿ, ಇಫ್ ಎನಿಥಿಂಗ್ ಹ್ಯಾಸ್ ಟು ಬಿ ಪಾಸ್ಡ್ ಅಂಡರ್ ಆರ್ಟಿಕಲ್ 3, ಫಸ್ಟ್ ಪ್ರೆಸಿಡೆಂಟ್ಗೆ ಇನ್ಫಾರ್ಮೇಷನ್ ಹೋಗಬೇಕು. ಪ್ರೆಸಿಡೆಂಟ್ ಪರ್ಮಿಷನ್ ಈಸ್ ರಿಕ್ವೈರ್ಡ್. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಪಾರ್ಲಿಮೆಂಟಿಗೆ ಬರಲ್ಲ ಇದು. ಫಸ್ಟ್ ಪ್ರೆಸಿಡೆಂಟ್ ಪರ್ಮಿಷನ್ ಈಸ್ ರಿಕ್ವೈರ್ಡ್ ಫಾರ್ ಸಚ್ ಬಿಲ್ಸ್ ಬಿಫೋರ್ ಇಂಟ್ರೊಡ್ಯೂಸಿಂಗ್ ಇನ್ ಪಾರ್ಲಿಮೆಂಟ್. ಎಕ್ಸ್ಪ್ಲೇನ್ ಮಾಡ್ತೇನೆ, ಡೋಂಟ್ ವರಿ. ಇನ್ ಪಾರ್ಲಿಮೆಂಟ್ ಇದರ ಅರ್ಥ ಏನು? ನರೇಂದ್ರ ಮೋದಿಯವರು ನಾಳೆ, 2014 ನರೇಂದ್ರ ಮೋದಿ ಗೌರ್ಮೆಂಟ್ ಇದ್ದದ್ದು. ಸೊ ನರೇಂದ್ರ ಮೋದಿ ಅವ್ರಿಗೆ ಏನಿತ್ತು, ತೆಲಂಗಾಣ ಆಂಧ್ರ ಪ್ರದೇಶಕ್ಕೆ ಸ್ಪ್ಲಿಟ್ ಮಾಡಬೇಕಿತ್ತು. ಸೊ ಫಸ್ಟ್ ಅವ್ರು ಡೈರೆಕ್ಟಾಗಿ ಪಾರ್ಲಿಮೆಂಟ್, ಲೋಕಸಭಾ ರಾಜ್ಯಸಭೆಗೆ ಬರಲಿಲ್ಲ. ದೇ ವೆಂಟ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆ್ಯಂಡ್ ಟುಕ್ ಹಿಸ್ ಪರ್ಮಿಷನ್. ಅವ್ರ ಪರ್ಮಿಷನ್ ಬೇಕು. ಫಸ್ಟ್ ಪಾರ್ಲಿಮೆಂಟ್ಗೆ ಬರೋಕ್ಕಿಂತ ಮುಂಚೆ ಎಲ್ಲ ಹೋಗ್ತಿದೆ, ಸ್ಟೆಪ್ ನಂಬರ್ 1 ಪ್ರೆಸಿಡೆಂಟ್ ಹತ್ರ ಹೋಗ್ತಿದೆ. ವೆನ್ ಪ್ರೆಸಿಡೆಂಟ್ ಸರ್ ಸೈನ್ಸ್ ದಟ್ ಬಿಲ್, ಓನ್ಲಿ ದೆನ್ ಇಟ್ ಕ್ಯಾನ್ ಕಮ್ ಟು ವೇರ್ ಪಾರ್ಲಿಮೆಂಟ್. ಅರ್ಥ ಆಯ್ತಾ? ಒಂದು ಸ್ಟೆಪ್ ಅರ್ಥ ಆಯ್ತಾ? ಆ ಬಿಲ್ ಪಾರ್ಲಿಮೆಂಟಲ್ಲಿ ಬಂದು ಡಿಸ್ಕಸ್ ಆಗೋಕ್ಕಿಂತ ಮುಂಚೆ ಪ್ರೆಸಿಡೆಂಟ್ ಪರ್ಮಿಷನ್ ಬೇಕು. ಇದಲ್ಲದೆ ಸೆಕೆಂಡ್ ಥಿಂಗ್, ಪ್ರೆಸಿಡೆಂಟ್ ಹ್ಯಾಸ್ ಟು ಪರ್ಸ್ನಲಿ ಆ ಬಿಲ್ದು ಒಂದು ಕಾಪಿ, ಆ ಬಿಲ್ ಪ್ರಪೋಸಲ್ ಇದೆ ಅಲ್ವಾ, ಪ್ರೆಸಿಡೆಂಟ್ ವಿಲ್ ಪರ್ಸ್ನಲಿ
send the proposal bill copy to respected concerned states. ಅಂದರೆ ಈಗ ಆಂಧ್ರ ಪ್ರದೇಶನ ಸ್ಪ್ಲಿಟ್ ಮಾಡಬೇಕಿತ್ತಲ್ವಾ, ಸೊ ಆಂಧ್ರ ಪ್ರದೇಶ್ ಗವರ್ನಮೆಂಟ್ಗೆ ಪ್ರೆಸಿಡೆಂಟ್ ಅವರು ಸ್ವಯಂ ಆಗಿ ಆ ಬಿಲ್ನ ಕಳಿಸ್ತಾರೆ. ಆ ಕಾಪಿ ಇಸ್ ಸೆಂಟ್, ಆ ಪ್ರಪೋಸಲ್ ಇಸ್ ಸೆಂಟ್, ಆ್ಯಂಡ್ if Andhra Pradesh wants to make any changes to the bill, they can respond back. ಅವರು ರೆಸ್ಪಾಂಡ್ ಮಾಡ್ಬೋದು. ಸರ್, ನನಗೆ ಆಂಧ್ರ ಪ್ರದೇಶ ತೆಲಂಗಾಣ ಸ್ಟೇಟ್ ಮಾಡಿದ್ದೀರಲ್ಲ, ಬಾರ್ಡರ್ ಸರಿ ಅನಿಸ್ತಿಲ್ಲ, ಐ ವಾಂಟ್ ಟು ಮೇಕ್ ದಿಸ್ ಚೇಂಜಸ್. ಸಜೆಷನ್ಸ್ ಮಾತ್ರ ಇದು. ದೇ ಕ್ಯಾನ್ ಸಜೆಸ್ಟ್ ಸಮ್ ಸಜೆಷನ್ಸ್ ಬಿಫೋರ್ ದ ಮೆನ್ಷನ್ಡ್ ಟೈಮ್. ಅಂದರೆ ಆ ಬಿಲ್ ಕಾಪಿ ಅರ್ಥ ಮಾಡ್ಕೊಳ್ಳಿ, ಹ್ಯಾಂಡ್ ರೈಟಿಂಗ್ ಮಾಡ್ತೋಗಿ. ಆ ಬಿಲ್ ಕಾಪಿ ಯಾವಾಗ ಆಂಧ್ರ ಪ್ರದೇಶ್ಗೆ ಬಂತೋ, ಆಂಧ್ರ ಪ್ರದೇಶ್ ಸ್ಟೇಟ್ ಲೆಜಿಸ್ಲೇಚರ್ಗೆ ಬಂತೋ, ದೇ ಟೋಲ್ಡ್ ದ್ಯಾಟ್ 2 months ಒಳಗೆ ನೀವು ರೆಸ್ಪಾಂಡ್ ಮಾಡಿ ಅಂತ ಹೇಳ್ತಾರೆ ಪ್ರೆಸಿಡೆಂಟ್ ಅವರು, ಅಷ್ಟೇ. ಸೊ ಬಿಫೋರ್ 2 months ಆಂಧ್ರ ಪ್ರದೇಶ್ ಕ್ಯಾನ್ ಸೆಂಡ್ ಬ್ಯಾಕ್ ದ ರೆಕಮೆಂಡೇಶನ್ಸ್ ಆರ್ ಸಜೆಷನ್ ಟು ಹೂಮ್? ಪ್ರೆಸಿಡೆಂಟ್. ಫಸ್ಟ್ ಪ್ರೆಸಿಡೆಂಟ್ ಆ್ಯಂಗಲ್ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಈ ರೆಕಮೆಂಡೇಶನ್ ಬಂದ ಮೇಲೆ ಪ್ರೆಸಿಡೆಂಟ್ ಆರ್ ದ ಪಾರ್ಲಿಮೆಂಟ್ ಅವರು ರೆಕಮೆಂಡೇಶನ್ ರಿಟರ್ನ್ ಬ್ಯಾಕ್ ಮಾಡ್ತಾರಲ್ಲ, ಆ ರೆಕಮೆಂಡೇಶನ್ ಆರ್ ಸಜೆಷನ್ ಪ್ರೆಸಿಡೆಂಟ್ ಆರ್ ಪಾರ್ಲಿಮೆಂಟ್ ಮೇ ಕನ್ಸಿಡರ್ ಇಟ್, ಬೇಕಿದ್ರೆ ಒಪ್ಕೊಳ್ತಾರೆ ಆರ್ ಒಪ್ಕೊಳ್ದೇನೂ ಇರ್ಬೋದು. ಅರ್ಥ ಮಾಡ್ಕೊಳ್ಳಿ. ಇವ್ರು ಸ್ಟೇಟ್ ಅವರು ಸರ್ ನಮ್ಗೆ ಅದು ಇಷ್ಟ ಇಲ್ಲ, ಇದು ಇಷ್ಟ ಆಗಲ್ಲ ಅಂತ ಏನು ಹೇಳ್ತಾರೆ ಅಲ್ವಾ, ಫೀಡ್ಬ್ಯಾಕ್ ಇಸ್ ಗಿವನ್, ಅನ್ ಒಪಿನಿಯನ್ ಇಸ್ ಗಿವನ್, ಅ ರಿಕ್ವೆಸ್ಟ್ ಇಸ್ ಮೇಡ್. ಇಟ್ ಈಸ್ ನಾಟ್ ಬೈಂಡಿಂಗ್ ಆನ್ ದ ಪಾರ್ಲಿಮೆಂಟ್ ಆರ್ ಪ್ರೆಸಿಡೆಂಟ್. ಅದು ಬೈಂಡ್ ಆಗ್ತಿಲ್ಲ, ಕಂಪಲ್ಸರಿ ಅಲ್ಲ. ಮಾಡಿ ನಮಗೆ ಬೇಕಾಗಿರೋದು ನಾವು ಮಾಡ್ತೇವೆ ಅಂತ ಹೇಳ್ತಾರೆ. ಇದಾದಮೇಲೆ ಬೈ ಚಾನ್ಸ್ ಆ ಬಿಲ್ಲಲ್ಲಿ ಮತ್ತೆ ಏನಾದ್ರು ಚೇಂಜಸ್ ಮಾಡಿದ್ರೆ, ಇಫ್ ಎನಿ ಅದರ್ ಚೇಂಜಸ್ ಆರ್ ಮೇಡ್, ಆ ಎಕ್ಸ್ಪೋಸ್ಡ್ ಪ್ರಪೋಸಲಲ್ಲಿ ಬೇರೆ ಏನಾದ್ರು ಚೇಂಜ್ ಆದರೆ ಈ ಚೇಂಜ್ ಕಾಪಿ ಮತ್ತೆ ಆಂಧ್ರ ಪ್ರದೇಶಕ್ಕೆ ಕಳಿಸ್ಬೇಕಂತ ಇಲ್ಲ. ಸೊ ಮತ್ತೆ ಹೇಳ್ತಾ ಇದ್ದಾನೆ, ಫಸ್ಟ್ ಪ್ರಯರ್ ಪ್ರೆಸಿಡೆಂಟ್ ಪರ್ಮಿಷನ್ ಬೇಕು. ಒಂದು ನಿಮಿಷ ನೀರು ಕುಡಿತಾನೆ. ಓಕೆ, ಫಸ್ಟ್ ಪ್ರೆಸಿಡೆಂಟು ಪರ್ಮಿಷನ್ ಬೇಕು. ಆ ಬಿಲ್ ಪಾರ್ಲಿಮೆಂಟ್ಗಿನ್ನೂ ಹೋಗೇ ಇಲ್ಲ, ಅದಕ್ಕಿಂತ ಮೊದಲೇ ಪ್ರೆಸಿಡೆಂಟು ಪರ್ಮಿಷನ್ ಬೇಕು. ಆ ಬಿಲ್ ಬಂದ ಮೇಲೆ ಪ್ರೆಸಿಡೆಂಟ್ ಏನು ಮಾಡ್ತಾರೆ, ಆ ರೆಸ್ಪೆಕ್ಟೆಡ್ ಸ್ಟೇಟ್ಸ್ಗೆ ಇನ್ಫಾರ್ಮೇಷನ್ ಪಾಸ್ ಮಾಡ್ತಾರೆ. ಸರ್, ನಿಮ್ಮ ಸ್ಟೇಟ್ನ ನಾವು 2 ತುಂಡು ಮಾಡಬೇಕಂತ ಇದ್ದೇವೆ, ನಿಮ್ಮ ಒಪಿನಿಯನ್ ಏನು, 2 ತಿಂಗಳ ಒಳಗೆ ತಿಳಿಸಿ, 3 ತಿಂಗಳ ಒಳಗೆ ತಿಳಿಸಿ, 4 ತಿಂಗಳ ಒಳಗೆ ತಿಳಿಸಿ ಅಂತ. ಆ ಒಪಿನಿಯನ್ನ ಅವರು ಸ್ಟೇಟ್ ಲೆಜಿಸ್ಲೇಚರ್ ನಮ್ಮ ವಿಧಾನಸೌಧದಲ್ಲಿ ಡಿಸ್ಕಷನ್ ಆಗುತ್ತೆ. ಡಿಸ್ಕಷನ್ ಆಗಿ ಏನಾದರೂ ಚೇಂಜಸ್ ಸಜೆಷನ್ಸ್ ಇದ್ದರೆ ಅದನ್ನು ವಾಪಸ್ ಪ್ರೆಸಿಡೆಂಟ್ಗೆ ಇಲ್ಲ ಪಾರ್ಲಿಮೆಂಟ್ಗೆ ಸ್ಟೇಟ್ ಗವರ್ನಮೆಂಟ್ ರೆಕಮೆಂಡ್ ಮಾಡುತ್ತೆ. ಬಟ್ ಅದನ್ನು ಒಪ್ಕೊಳ್ಳೇಬೇಕಂತ ಏನೂ ನಿರ್ದಿಷ್ಟವಾದ ಕಂಡೀಷನ್ ಇಲ್ಲ. ಇಟ್ ಈಸ್ ನಾಟ್ ಬೈಂಡಿಂಗ್. ಸೆಂಟ್ರಲ್ ಗವರ್ನಮೆಂಟ್ ಎತ್ತಬೇಕು ಅಂತ ಇಟ್ಕೊಂಡ್ರೆ ಎತ್ತಾಕ್ತಾರೆ. ದಿಸ್ ಈಸ್ ಆಲ್ಸೋ ಯೂನಿಟರಿ ಫೀಚರ್ ಆಫ್ ಇಂಡಿಯನ್ ಪಾರ್ಲಿಮೆಂಟ್. ಹೇಳ್ದಲ್ವಾ, ಸ್ಟ್ರಾಂಗ್ ಸೆಂಟರ್, ಇದು ಒಂದು ಫೀಚರ್. ಇನ್ ಕೇಸ್ ಆ ಬಿಲ್ಲಲ್ಲಿ ಮತ್ತೆ ಏನಾದರೂ ಚೇಂಜಸ್ ಆದರೆ, ಆ ಪ್ರಪೋಸಲಲ್ಲಿ ಮತ್ತೆ ಡ್ರಾಯಿಂಗ್ಸ್ ಚೇಂಜ್ ಆದರೆ ಅದನ್ನು ಮತ್ತೆ ಇವ್ರಿಗೆ ಸ್ಟೇಟಿಗೆ ಕಳಿಸ್ಬೇಕಂತ ಇಲ್ಲ, ಅವ್ರು ಇಷ್ಟ ಬಂದಿದ್ದು ಮಾಡ್ಬೋದು. ಸೊ ಇದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಸೊ ದಿಸ್ ಥಿಂಗ್ ಈಸ್ ಆಟಕ್ಕೆ ಉಂಟು ಲೆಕ್ಕಕ್ಕೆ ಇಲ್ಲ ಅಷ್ಟೇ. ಪ್ರೆಸಿಡೆಂಟ್ ಏನು ರೆಕಮೆಂಡೇಶನ್ ಕಳಿಸ್ತಾರಲ್ಲ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಇದಾದಮೇಲೆ ಪಾರ್ಲಿಮೆಂಟಿಗೆ ಬರುತ್ತೆ. ಇವಾಗ ಅರ್ಥ ಮಾಡ್ಕೊಳ್ಳಿ, ಲೋಕಸಭಾ ಹಾಗೂ ರಾಜ್ಯಸಭಾಗೆ ಬರುತ್ತೆ. ನಾವು ದ ಬಿಲ್ ಕಮ್ಸ್ ಟು ಲೋಕಸಭಾ ಆ್ಯಂಡ್ ರಾಜ್ಯಸಭಾ ವೇರ್ ವೋಟಿಂಗ್ ವಿಲ್ ಬಿ ಡನ್. ಅದೇ ನಿನ್ನೆ ಮೆಜಾರಿಟೀಸ್ ಬಗ್ಗೆ ಹೇಳಿದೆ ಅಲ್ವಾ, ವೋಟಿಂಗ್ ವಿಲ್ ಬಿ ಡನ್. ವೆನ್ ವೋಟಿಂಗ್ ಇಸ್ ಡನ್, ಬಿಲ್ ಪಾಸ್ ಆದರೆ ಪಾಸ್, ಫೇಲ್ ಆದರೆ ಫೇಲ್. ಲೋಕಸಭಾ ಮತ್ತು ರಾಜ್ಯಸಭಾದಲ್ಲಿ ಬಿಲ್ ಪಾಸ್ ಆದರೆ ದಟ್ ಬಿಲ್ ವಿಲ್ ಬಿಕಮ್ ಅ ಆ್ಯಕ್ಟ್, ಮತ್ತು ಆ ಸ್ಟೇಟ್ನ ರೀಡಿಸೈನ್ ಮಾಡ್ತಾರೆ. ಇಫ್ ಇಟ್ ಫೇಲ್ಸ್, ಅದಕ್ಕೆ ಬೇಕಾಗಿರುವಂಥ ಮೆಜಾರಿಟಿ ಸಿಗದೆ ಇದ್ದರೆ ಫಸಾಕ್. ಅರ್ಥ ಆಯ್ತಾ? ದಿಸ್ ಈಸ್ ಆರ್ಟಿಕಲ್ 3. ಮತ್ತೆ ಹೇಳ್ತಾ ಇದ್ದೇನೆ, ಆರ್ಟಿಕಲ್ 1, ಇಂಡಿಯಾ ದಟ್ ಈಸ್ ಭಾರತ್ is a union of states. Second one, Article 2, Parliament has the power to acquire a new territory, foreign territory to inside Indian Union. ಅಷ್ಟೇ, ಒಳಗಡೆ ತಗೋಬಹುದು. Article 3 states that Parliament by Act can redesign the political map of India. They can alter the sizes of the state, they can increase the size of the state, decrease the size of the state, change the name of the state, and 4, it can create a new state by separating the territories of the state, dividing the state or unifying the different states. ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಳ್ತಾನೆ. ಇದಾದಮೇಲೆ ಆರ್ಟಿಕಲ್ 4 ಏನು ಹೇಳುತ್ತೆ ಅಂದರೆ, ಇದೆ ದಿ ಮೋಸ್ಟ್ ಪವರ್ಫುಲ್ ಆರ್ಟಿಕಲ್ ಈಸ್ ಆರ್ಟಿಕಲ್ 4. ಇಟ್ ಸೇಸ್ ದ್ಯಾಟ್ ಎನಿ ಬಿಲ್ ಇಂಟ್ರಡ್ಯೂಸ್ಡ್ ಯೂಸಿಂಗ್ ಆರ್ಟಿಕಲ್ 2 ಆರ್ ಆರ್ಟಿಕಲ್ 3, ಬೇಡ ಆರ್ಟಿಕಲ್ 2 ಆರ್ಟಿಕಲ್ 3 ಬೇಡ, ಎನಿ ಬಿಲ್ ದಟ್ ಈಸ್ ಇಂಟ್ರಡ್ಯೂಸ್ಡ್ ಬೈ ಆರ್ಟಿಕಲ್ 3. ಆರ್ಟಿಕಲ್ 3 ಬರುವಂಥ ಬಿಲ್ ಏನಿದೆ, ದ ಬಿಲ್ ದಟ್ ಈಸ್ ಬೀನ್ ಪ್ರಪೋಸ್ಡ್ ಇನ್ ಆರ್ಟಿಕಲ್ 3 ಶುಡ್ ಬಿ ಕನ್ಸಿಡರ್ಡ್ ಆಸ್ ಆರ್ಡಿನರಿ ಬಿಲ್.
ಇಟ್ ಈಸ್ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್, ಇಟ್ ಈಸ್ ಕನ್ಸಿಡರ್ಡ್ ಆಸ್ ಆರ್ಡಿನರಿ ಬಿಲ್. ಅಂದರೆ ಆರ್ಟಿಕಲ್ 3ಯಲ್ಲಿ ಬರುವಂಥ ಬಿಲ್ ಏನಿದೆ ಇದು ಪಾರ್ಲಿಮೆಂಟಿಗೆ ಬಂದಾಗ, ಲೋಕಸಭಾ ಮತ್ತು ರಾಜ್ಯಸಭಾಗೆ ಬಂದಾಗ ವೋಟಿಂಗ್ ಆಗುತ್ತೆ ಅಲ್ವಾ. ದ ವೋಟಿಂಗ್ ಈಸ್ ನಾಟ್ ಡನ್ ಅಂಡರ್ ಆರ್ಟಿಕಲ್ 368. ಹೇಳಿದೆ ಅಲ್ವಾ, ಆರ್ಟಿಕಲ್ 368 ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್ಸ್ 2/3 ಮೆಜಾರಿಟಿ ಪ್ಲಸ್ ಅಬ್ಸಲ್ಯೂಟ್ ಮೆಜಾರಿಟಿ, ಇದ್ರ ಪ್ರಕಾರ ವೋಟ್ ಆಗಲ್ಲ. ಇಟ್ ವಿಲ್ ಬಿ ವೋಟೆಡ್ ಯೂಸಿಂಗ್ ಸಿಂಪಲ್ ಮೆಜಾರಿಟಿ ಓನ್ಲಿ. ಸೊ ವಾಟ್ ಮೆಜಾರಿಟಿ is used for Article 3? Simple majority. So this bill will be passed using what? Simple majority. What is simple majority? ಹೇಳಿದ್ದೆ ಗೊತ್ತಿದೆಯಾ? 50% of the strength, 50% of the strength of people, that is MPs, people ಅಂದರೆ ಇಲ್ಲಿ MP, present ಆ್ಯಂಡ್ ವೋಟಿಂಗ್. ಯಾರು ಅವತ್ತು ಬಂದವರಲ್ಲಿ ಯಾರು ವೋಟ್ ಹಾಕಿದ್ರು ಅದರಲ್ಲಿ 50% ಸಪೋರ್ಟ್ ಬಂದರೆ ದ ಬಿಲ್ ವಿಲ್ ಬಿ ಪಾಸ್ಡ್. ಇಟ್ಸ್ ಅ ಆರ್ಡಿನರಿ ಬಿಲ್, ಟಕ್ ಅಂತ ಪಾಸ್ ಆಗುತ್ತೆ. ಸ್ಟೇಟ್ ಗವರ್ನಮೆಂಟ್ ಅಂದರೆ ಲೋಕಸಭಾದಲ್ಲಿ ಮೆಜಾರಿಟಿ ಇದ್ದು ರಾಜ್ಯಸಭಾದಲ್ಲಿ ಒಂದು ಗವರ್ನಮೆಂಟ್ಗೆ ಮೆಜಾರಿಟಿ ಇದ್ದರೆ ಬಿಲ್ ಪಟಾರ ಅಂತ ಪಾಸ್ ಆಗುತ್ತೆ. ದಿ ಮೋಸ್ಟ್ ರೀಸೆಂಟ್ ಆ್ಯಕ್ಟ್ ದಟ್ ವಾಸ್ ಡನ್ ಯೂಸಿಂಗ್ ದಿಸ್, ಎನಿವನ್ ಕ್ಯಾನ್ ಗೆಸ್ ವಾಟ್ ಇಸ್ ದ ಮೋಸ್ಟ್ ರೀಸೆಂಟ್ ಆ್ಯಕ್ಟ್ ಇಟ್ ವಾಸ್ ಡನ್? ಯಾವ ಸ್ಟೇಟ್ ಫಾರ್ಮ್ ಆಗಿತ್ತು? ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಗೊತ್ತಿದೆ. ಸ್ಟೇಟ್ಸ್ ಫಾರ್ಮ್ ಆಗಿತ್ತು ಗೊತ್ತಾ? ಅವರ್ ಜಮ್ಮು ಆ್ಯಂಡ್ ಕಾಶ್ಮೀರ್ ವಾಸ್ ಸ್ಪ್ಲಿಟ್ ಇನ್ ಟು ವಾಟ್? ಜಮ್ಮು ಆ್ಯಂಡ್ ಲದಾಖ್. ನೆನಪಿದೆಯಾ? 2019 2019ರಲ್ಲಿ ಆರ್ಟಿಕಲ್ 370ನ ಕಿತಾಕಿ, ಆರ್ಟಿಕಲ್ 370 ವಾಸ್ ರಿಮೂವ್ಡ್ ಆ್ಯಂಡ್ ಜಮ್ಮು ಕಾಶ್ಮೀರ್ ಸ್ಟೇಟ್ ವಾಸ್ ಸ್ಪ್ಲಿಟ್ ಇನ್ ಟು ವಾಟ್? ಜಮ್ಮು ಆ್ಯಂಡ್ ಕಾಶ್ಮೀರ್ ಯೂನಿಯನ್ ಟೆರಿಟರಿ ಆ್ಯಂಡ್ ಲದಾಖ್ ಯೂನಿಯನ್ ಟೆರಿಟರಿ. ಅರ್ಥ ಮಾಡ್ಕೊಳ್ಳಿ, ಇದು ಅರ್ಥ ಮಾಡ್ಕೊಳ್ಳಿ. ಇದನ್ನು ಮಾಡಿದ್ದು ಯಾವ್ದು ಯೂಸ್ ಮಾಡಿ? ಆರ್ಟಿಕಲ್ 3 ಯೂಸ್ ಮಾಡಿ. ದೇಶದ ಒಳಗೆ ಯಾವುದೇ ಸ್ಟೇಟ್ ಹೆಸರು ಚೇಂಜ್ ಆದರೂ, ಸೈಜ್ ಚೇಂಜ್ ಆದರೂ, ಹೊಸ ಸ್ಟೇಟ್ ಹುಟ್ಟಿದ್ರು ಯೂಸಿಂಗ್ ದ ಎಕ್ಸಿಸ್ಟಿಂಗ್ ಸ್ಟೇಟ್ಸ್, ಇಟ್ ಈಸ್ ಆರ್ಟಿಕಲ್ 3. ಹೊರಗಡೆ ಇರುವಂಥ ಯಾವುದೋ ಒಂದು ಫಾರಿನ್ ಬಾಡಿನ ಒಳಗಡೆ ಹಾಕ್ಕೊಂಡ್ರೆ ಇಟ್ ಈಸ್ ಆರ್ಟಿಕಲ್ 2. ಇಷ್ಟು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ದಿಸ್ ಈಸ್ ಆರ್ಟಿಕಲ್ 1, 2, 3, 4 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಆರ್ಟಿಕಲ್ 1, 2, 3, 4 ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇವಾಗ ಸ್ಟೇಟ್ಸ್ನ ತುಂಬ ರೀಡಿಸೈನ್ ಮಾಡಿದ್ದಾರೆ ಆಯಿತಾ. ಸ್ಟಾರ್ಟಿಂಗ್ ಫ್ರಮ್ 1947 ಹಿಡಿದು 2022ವರೆಗೂ, ದ ಲಾಸ್ಟ್ ಬಿಲ್ ವಾಸ್ ಪಾಸ್ಡ್ ಇನ್ 2019 ಎನಿವೇಸ್, 2023 ಒಳಗೂ ತುಂಬ ಡಿಸೈನ್ಸ್ ಚೇಂಜ್ ಆಗಿದೆ. ಅದು ಲಕ್ಷ್ಮೀಕಾಂತಲ್ಲಿದೆ ಯಾವ ವರ್ಷದಲ್ಲಿ ಏನೇನಾಗಿತ್ತಂತ. ಇಂಟರ್ನೆಟ್ಗೆ ಹೋಗಿದ್ರೂ ಕೂಡ ಸಿಗುತ್ತೆ. ಇದು ಫ್ಯಾಕ್ಚುಯಲ್ ಪಾರ್ಟ್, ಇದನ್ನು ನೀವು ಬಹ್ಯಾಟ್ ಹೊಡಿಬೇಕು. ಸೊ ನೀವು ಹೊಡ್ಕೊಳ್ಳಿ, ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಲ್ಲ, ನಾಟ್ ರಿಕ್ವೈರ್ಡ್. ಬಟ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಆರ್ಟಿಕಲ್ 1, 2, 3, 4 ಟಾಕ್ಸ್ ಅಬೌಟ್ ದ ಯೂನಿಯನ್ ಆಫ್ ಸ್ಟೇಟ್ಸ್ ಆಸ್ ವೆಲ್ ಆಸ್ ಹೌ ಅ ಸ್ಟೇಟ್ ಕ್ಯಾನ್ ಬಿ ಅಕ್ವೈರ್ಡ್ ಇನ್ಸೈಡ್ ಇಂಡಿಯಾ. ಒಳಗಡೆ ಹೇಗೆ ತೊಗೋಬೇಕಂತ ಹೇಳುತ್ತೆ, ಹೊರಗಡೆ ಹೇಗೆ ಕಳಿಸ್ಬೇಕಂತನೂ ಹೇಳುತ್ತೆ. ಎಸ್ ನೆನಪು ಬಂತು. ಒಳಗಡೆ ಹೇಗೆ ತೊಗೋಬೇಕಂತಲೂ ಹೇಳ್ತಾರೆ, ಚೇಂಜಸ್ ಹೇಗೆ ಮಾಡ್ಬೋದು ಅಂತ ಕೂಡ ಹೇಳ್ತಾರೆ. ಆ್ಯಂಡ್ ದೆರ್ ವಾಸ್ ಅ ಪ್ರಾಬ್ಲಮ್. ಇವಾಗ ಬರೋಣ ಲಾಸ್ಟ್ ಪಾಯಿಂಟಿಗೆ. ಕ್ಯಾನ್ ಅ ಸ್ಟೇಟ್ ಬಿ ಸೆಸೀಡೆಡ್? ಈಗ ಸಡನ್ನಾಗಿ ನೆನಪಾಯಿತು. ಕ್ಯಾನ್ ಅ ಸ್ಟೇಟ್ ಬಿ ಸೆಸೀಡೆಡ್ ಫ್ರಮ್ ಇಂಡಿಯನ್ ಯೂನಿಯನ್? ಕ್ಯಾನ್ ಅ ಸ್ಟೇಟ್ ಬಿ ಸೆಸೀಡೆಡ್ ಫ್ರಮ್ ಇಂಡಿಯನ್ ಯೂನಿಯನ್? ಇದರ ಅರ್ಥ ಏನು? ವೆರಿ ವೆರಿ ಸಿಂಪಲ್. ಕರ್ನಾಟಕ ಇದೆ ಅಲ್ವಾ, ನಮ್ಮ ಕರ್ನಾಟಕ ಇದೆ ಅಲ್ವಾ, ನಾಳೆ ನಾವೆಲ್ಲ ಮನಸ್ಸು ಮಾಡಿದರೆ, ಇಫ್ ವಿ ಡಿಸೈಡ್, ಕ್ಯಾನ್ ಕರ್ನಾಟಕ ಗೋ ಔಟ್ ಆಫ್ ಇಂಡಿಯಾ? ಕ್ಯಾನ್ ಕರ್ನಾಟಕ ಬಿಕಮ್ ಅ ಕಂಟ್ರಿ ಇಟ್ ಸೆಲ್ಫ್? ನಮ್ಮ ಭಾರತ ದೇಶವನ್ನು ಬಿಟ್ಟು ಕರ್ನಾಟಕ ಒಂದು ಹೊಸ ರಾಷ್ಟ್ರವಾಗಿ, ಹೊಸ ದೇಶವಾಗಿ ಕನ್ವರ್ಟ್ ಆಗ್ಬೋದಾ ಅಂದರೆ ಇದಕ್ಕೆ ಪ್ರಾವಿಷನ್. ಡಸ್ ಆರ್ಟಿಕಲ್ 3 ಹ್ಯಾವ್ ದಿಸ್ ಅಂತ ಕೇಳ್ತಾರೆ. ಬೇರುಬಾರಿ ಯೂನಿಯನ್ ಕೇಸಲ್ಲಿ ಬರುತ್ತೆ ಇದು. ಬೇರುಬಾರಿ ಯೂನಿಯನ್ ಕೇಸ್, ವೆರಿ ವೆರಿ ಪಾಪ್ಯುಲರ್ ಕೇಸ್. ಇದ್ರದ್ದು ವಿಡಿಯೋ ನನ್ನ ಯೂಟ್ಯೂಬ್ ಚಾನಲಿದೆ, ಅರ್ಥ ಮಾಡ್ಕೊಳ್ಳಿ. ಬೇರುಬಾರಿ ಯೂನಿಯನ್ ಕೇಸ್ ಡೀಟೇಲ್ಸ್ ಬೇಕಂದರೆ ಇಂಡಿಯನ್ ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಸ್ ಅಂತ ಈ ಯೂಟ್ಯೂಬ್ ಚಾನಲಲ್ಲೇ ಪ್ಲೇ ಲಿಸ್ಟ್ ಇದೆ, ಅಲ್ಲೋಗಿ ನೋಡಿ. ಬೇರುಬಾರಿ ಯೂನಿಯನ್ ಕೇಸ್ ಆಫ್ 1960 ಕೋಟ್ ಮಾಡ್ತಾ ಇದ್ದೀನಿ ಇಲ್ಲಿ. ಬೇರುಬಾರಿ ಯೂನಿಯನ್ ಕೇಸ್ ಆಫ್ 1960 ಕೋಟ್ ಮಾಡ್ತಾ ಇದ್ದಾನೆ. ಇದೇನು ಹೇಳ್ತಿದೆ ಅಂದರೆ ನೋಡಿ, ಬೇರುಬಾರಿ ಅನ್ನೋದು ಒಂದು ಚಿಕ್ಕ ಊರು. ಇಟ್ ವಾಸ್ ಇನ್ಸೈಡ್ ಅವರ್ ವೆಸ್ಟ್ ಬೆಂಗಾಲ್, ಬಟ್ ಇಟ್ ಬಿಲಾಂಗ್ ಟು ಪಾಕಿಸ್ತಾನ್ ಅಷ್ಟೇ. ಸೊ ಇದನ್ನು ಕೊಡಬಹುದಾ? ಕ್ಯಾನ್ ವಿ ಗಿವ್ ಸಮಥಿಂಗ್ ಔಟ್ ಆಫ್ ಇಂಡಿಯನ್ ಯೂನಿಯನ್ ಅಂದರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಟೋಲ್ಡ್ ದಟ್. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಏನು ಹೇಳುತ್ತೆ? ನೋ ಮಗನೇ, ನಿನಗೆ ಅಷ್ಟೊಂದು ತಾಕತ್ತಿಲ್ಲ. ಯಾರಾದರೂ ಒಳಗಡೆ ಇದ್ದರೆ ಅವ್ರನ್ನ ನೀನು ಹೊರಗಡೆ ಕಳ್ಸೋಕ್ಕಾಗಲ್ಲ ಯೂಸಿಂಗ್ ಆರ್ಟಿಕಲ್ 3 ಅಂತ. ಬಿಕಾಸ್ ಆರ್ಟಿಕಲ್ 3 ಡಸಂಟ್ ಯೂಸ್ ದ ವರ್ಡ್ ಸೆಸೀಡ್ ಅನ್ನೋ ಪದ, ಕಳಿಸ್ಕೊಡ್ಬೋದು ಅನ್ನೋ ಪದ ಅದಿಲ್ಲ. ಸೊ ಅವ್ರು ಏನು ಹೇಳ್ತಾರೆ ಸುಪ್ರೀಂ ಕೋರ್ಟ್? ಇಟ್ ಸೇಸ್ ದ್ಯಾಟ್ ಇಫ್ ಯು ವಾಂಟ್ ಟು ಡೂ ಇಟ್ ಡೂ ಇಟ್ ಯೂಸಿಂಗ್ ಅನ್ ಆ್ಯಕ್ಟ್. ಒಂದು ಆ್ಯಕ್ಟ್ನ ಪಾಸ್ ಮಾಡಿ, ಒಂದು ಬಿಲ್ನ ಪಾಸ್ ಮಾಡಿ ಅಂತ ಹೇಳ್ತಾರೆ. ಇಫ್ ಯು ವಾಂಟ್ ಟು ಗಿವ್ ಔಟ್ ಕರ್ನಾಟಕ, ಒಂದು ಬಿಲ್ ಪಾಸ್ ಆಗಬೇಕಂತ ಹೇಳ್ತಾರೆ. ಆ್ಯಂಡ್ ದಿಸ್ ಬಿಲ್ ಶುಡ್ ಬಿ ವೋಟೆಡ್ ಯೂಸಿಂಗ್ ಆರ್ಟಿಕಲ್ 368 ಅಷ್ಟೇ. ಆರ್ಟಿಕಲ್ 368ನ ಯೂಸ್ ಮಾಡಿಕೊಂಡು ಒಂದು ಬಿಲ್ ಪಾಸ್ ಆದರೆ ಯೂಸಿಂಗ್ ದಟ್ ವಿ ಕ್ಯಾನ್ ಗಿವ್ ಔಟ್ ದ ಟೆರಿಟರಿ ಆಫ್ ದ ಇಂಡಿಯನ್ ಯೂನಿಯನ್. ಆ್ಯಂಡ್ ಇದಕ್ಕೆ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ ಯಾವುದು? ದ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ ಈಸ್ ಬೇರುಬಾರಿ ಯೂನಿಯನ್ ಕೇಸ್ ಆಫ್ 1960. ಇವತ್ತು ಒಂದು ನಿಮಿಷ ತೋರಿಸ್ಬಿಡ್ತಾನೆ, ಜಸ್ಟ್ ಅ ಸೆಕೆಂಡ್. ಇಲ್ಲಿ ಬನ್ನಿ ಯೂಟ್ಯೂಬ್ ಚಾನಲ್ಗೆ ತೋರಿಸ್ತಾ ಇದ್ದಾನೆ ಹೇಗೆ ನೋಡಬೇಕಂತ. ಪ್ಲೇಲಿಸ್ಟಿಗೆ ಬನ್ನಿ.
ಪ್ಲೇ ಲಿಸ್ಟಿಗೆ ಬಂದು ಇಲ್ಲಿ ನೋಡಿ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ ಅಂತ ಇದೆ. ಇಲ್ಲಿ ನಮ್ಮ ಬೇರುಬಾರಿ ಯೂನಿಯನ್ ಕೇಸ್ ನಂಬರ್ 4 ಕಾಣ್ತಿದೆಯಾ ಇಲ್ಲಿ, ಇದು ಕೇಸ್ ನಂಬರ್ 4. ಇಲ್ಲಿ ಕೇಸ್ ಬಗ್ಗೆ ಡೀಟೇಲ್ಸ್ ಇದೆ. ದಿಸ್ ಇಸ್ ದ ಬೇರುಬಾರಿ ಯೂನಿಯನ್ ಕೇಸ್ ಆಫ್ 1960. ಈ ಆ್ಯಕ್ಟಲ್ಲಿ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗಿ ಹೇಳುತ್ತೆ, ಯು ಡೋಂಟ್ ಹ್ಯಾವ್ ದ ಡೈರೆಕ್ಟ್ ರೈಟ್ ಇಲ್ಲ ನಿನಗೆ ಇಷ್ಟ ಬಂದಂಗೆ ಮಾಡೋಕ್ಕೆ. ಬಟ್ ಆರ್ಟಿಕಲ್ 368 ಬಿಲ್ನ ತಗೊಬನ್ನಿ, ಪಾರ್ಲಿಮೆಂಟಿಂದ ಪಾಸ್ ಮಾಡಿ. ಇಫ್ ದ ಪಾರ್ಲಿಮೆಂಟ್ ಪಾಸಸ್ ಇಟ್, ಯು ಕ್ಯಾನ್ ಗಿವ್ ಔಟ್ ಕರ್ನಾಟಕ ಅಂತ ಹೇಳ್ತಾರೆ. ದಿಸ್ ಥಿಂಗ್ ಇಸ್ ದರ್. ಡೈರೆಕ್ಟ್ ಆರ್ಬಿಟ್ರಿ ಪವರ್ ಇಲ್ಲ, ಯು ಹ್ಯಾವ್ ಟು ಪಾಸ್ ಇಟ್ ಯೂಸಿಂಗ್ ವಾಟ್, ಆರ್ಟಿಕಲ್ 368. ಬಟ್ ಸ್ಟೇಟ್ ಒಳಗಡೆ ಡಿಸೈನ್ ಚೇಂಜ್ ಮಾಡಬೇಕಂತ ಅಂದ್ಕೊಂಡ್ರೆ, ಇಫ್ ಯು ವಾಂಟ್ ಟು ಚೇಂಜ್ ದ ಡಿಸೈನ್ ಆಫ್ ದ ಇಂಡಿಯಾ, ಅದೇ ಕರ್ನಾಟಕನ ಜಾಸ್ತಿ ಮಾಡು ಕಮ್ಮಿ ಮಾಡಿ ಅಂದರೆ ದಟ್ ಈಸ್ ಸಿಂಪಲ್ ಮೆಜಾರಿಟಿ. ಬಟ್ ಇಫ್ ಯು ವಾಂಟ್ ಟು ಗಿವ್ ಔಟ್ ಅ ಸ್ಟೇಟ್, ಕಳಿಸ್ಕೊಡ್ಬೇಕು ಅಂತ ಇದ್ರೆ ಇಟ್ ಈಸ್ ಆರ್ಟಿಕಲ್ 368 ಸ್ಪೆಷಲ್ ಮೆಜಾರಿಟಿ. ದ ಲ್ಯಾಂಡ್ ಮಾರ್ಕ್ ಜಜ್ಮೆಂಟ್ ಈಸ್ ಬೇರುಬಾರಿ ಯೂನಿಯನ್ ಕೇಸ್ ಆಫ್ 1960. ಈ ವಿಡಿಯೋ ನೋಡಿದ್ರೆ ನಿಮಗೆ ಇನ್ನೂ ಜಾಸ್ತಿ ಕ್ಲಾರಿಟಿ ಬರುತ್ತೆ. ಅರ್ಥ ಮಾಡ್ಕೊಳ್ಳಿ, ಪಾಲಿಟಿ, ವೆನ್ ಎವರ್ ಐ ಟಾಕ್ ಅಬೌಟ್ ಪಾಲಿಟಿ, ನೀವು ಯಾವುದೇ ಬುಕ್ನ ನೋಡಿ ಸ್ಟ್ರೈಟಾಗಿ ಹೇಳ್ಕೊಂಡು ಹೋಗ್ತಾರೆ ಹುಚ್ಚಿರ್ತಾರ, ಚೆನ್ನಾಗಿ ಅದು ನಂಗೆ ಇಷ್ಟ ಆಗಲ್ಲ. ವೆನ್ ಎವರ್ ಇಟ್ ಈಸ್ ಪಾಲಿಟಿ, ನೆನ್ಪಿಟ್ಕೊಳ್ಳಿ, ವೆನ್ ಎವರ್ ಇಟ್ ಈಸ್ ಪಾಲಿಟಿ ಐ ವಿಲ್ ಟೇಕ್ ಇಟ್ ಇನ್ 3 ಡೈಮೆನ್ಷನ್ಸ್. ಫಸ್ಟ್ ಒನ್ ಈಸ್ ಹಿಸ್ಟ್ರಿ. ನೋಡಿ ಇಲ್ಲಿ ನಾನು ಇಲ್ಲಿ ಹೇಳಿದೆ ಅಲ್ವಾ, ವೆನ್ ಐ ಸ್ಟಾರ್ಟೆಡ್ ವಿತ್ ಹಿಸ್ಟ್ರಿ. ಯಾಕೆ ಆರ್ಟಿಕಲ್ 3 ಹಿಂಗಿದೆ, ಯಾಕೆ ಆರ್ಟಿಕಲ್ 2 ಹಿಂಗಿದೆ ಅಂತ ನೋಡಿ. ಡಿವಿಷನ್ ಆಗಬಾರ್ದು ಅಂತ, ವಿ ವಾಂಟೆಡ್ ಟು ಕೀಪ್ ಅಸ್ ಇಂಟ್ಯಾಕ್ಟ್. ಅದಕ್ಕೆ ನಾವು ಸೆಸಿಡ್ ಆಗೋ ರೈಟ್ನೇ ಕೊಡಲಿಲ್ಲ. ಜವಾಹರ್ಲಾಲ್ ನೆಹರು, ಪಂಡಿತ್ ಜವಾಹರ್ಲಾಲ್ ನೆಹರು, ಜವಾಹರ್ಲಾಲ್ ನೆಹರು ಆಗಿರ್ಬೋದು, ಮತ್ತು ಮಹಾತ್ಮ ಗಾಂಧಿಯವರು ಆಗಿರ್ಬೋದು, ಇಲ್ಲ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಆಗಿರ್ಬೋದು, ಎನಿ ಫೌಂಡಿಂಗ್ ಫಾದರ್, ಡಾಕ್ಟರ್ BR ಅಂಬೇಡ್ಕರ್ ಅವರು ಆಗಿರ್ಬೋದು, ಒಳಗಡೆ ತಗೊಳ್ಳೋಕೆ ಕೊಟ್ಟರು ಹೊರತು ಹೊರಗಡೆ ಹೋಗೋಕ್ಕೆ ಬಿಡಲೇ ಇಲ್ಲ. ಯಾಕೆ? ದೇ ಹ್ಯಾಡ್ ದ ಬ್ಯಾಡ್ ಮೆಮೊರೀಸ್ ಆಫ್ ಪಾಕಿಸ್ತಾನ್ ಫಾರ್ಮೇಷನ್. ಇಂಥ ಒಂದು ರೈಟ್ನ ಕೊಟ್ಟರೆ ಇಂಥದ್ದು ದೇಶದಲ್ಲಿ ಹೊಡೆದಾಟ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿತ್ತು. ಸೊ ಅವ್ರು ಅದನ್ನ ಕೊಡಲೇ ಇಲ್ಲ. ಫಸ್ಟ್ ಥಿಂಗ್ ಇಸ್ ಹಿಸ್ಟ್ರಿಯಿಂದನೇ ಆರ್ಟಿಕಲ್ಸ್ ಹುಟ್ಟುತ್ತೆ. ಸೊ ಹಿಸ್ಟ್ರಿ ಟೋಲ್ಡ್ ದಟ್ ಡ್ಯೂ ಟು ಬ್ಯಾಡ್ ಮೆಮೊರೀಸ್ ಆಫ್ ಪಾಕ್ ಆ್ಯಂಡ್ ಇಂಡಿಯಾ ಪಾರ್ಟಿಷನ್, ಆರ್ಟಿಕಲ್ 3 ಡಿಂಟ್ ಹ್ಯಾಡ್ ದ ಪವರ್ ಟು ಸೆಸೀಡ್. ನಮ್ಮ ದೇಶನ ಬಿಟ್ಟು ಹೋಗೋ ಪರ್ಮಿಷನ್ ಅವ್ರು ಕೊಡಲಿಲ್ಲ. ಸೊ ಪಾಲಿಟಿನ ನೀವು ಓದಬೇಕಂದ್ರೆ, ಒಂದೊಂದು ಆರ್ಟಿಕಲ್ದು ಮೀನಿಂಗ್ ನಿಮ್ಗೆ ಗೊತ್ತಾಗಬೇಕಂದ್ರೆ ನಮಗೆ ಹಿಸ್ಟ್ರಿ ಗೊತ್ತಿರಬೇಕು. ಸೊ ನಾನು ಹಿಸ್ಟ್ರಿ ಹೇಳ್ತೇನೆ. ಬಿಫೋರ್ ಸ್ಟಾರ್ಟಿಂಗ್ ಎನಿ ಆ್ಯಕ್ಟ್ ಐ ವಿಲ್ ಗಿವ್ ಯು ದ ಬ್ಯಾಕ್ಗ್ರೌಂಡ್ ಆಫ್ ಹಿಸ್ಟ್ರಿ. ಇದಾದಮೇಲೆ ನಾವು ಆರ್ಟಿಕಲ್ಸ್ನ ಓದಬೇಕು. ಈಗ ಆರ್ಟಿಕಲ್ 1, 2, 3, 4 ಓದ್ದೆ ಅಲ್ವಾ, ಅದೇ ಥರ ನಾವು ಆರ್ಟಿಕಲ್ಸ್ನ ಓದಬೇಕು. ಆ್ಯಂಡ್ ಒಂದೊಂದು ಆರ್ಟಿಕಲ್ನ ಕೆಲವೊಂದು ಸಲ ಅರ್ಥ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಇಟ್ ಬಿಕಮ್ಸ್ ಹಾರ್ಡ್ ಟು ಅಂಡರ್ಸ್ಟ್ಯಾಂಡ್. ತಪ್ಪಾಗಿ ಅರ್ಥ ಮಾಡಿಕೊಂಡ್ರೆ ಸುಪ್ರೀಂ ಕೋರ್ಟ್ ವಿಲ್ ಇಂಟರ್ಪ್ರೆಟ್ ಇಟ್. ಅವ್ರು ಅದನ್ನ ಓದ್ತಾರೆ, ಇಂಟರ್ಪ್ರೆಟ್ ಮಾಡಿ ಜಡ್ಜ್ಮೆಂಟ್ಸ್ ಕೊಡ್ತಾರೆ. ವಾಸ್ ಇಟ್ ಕರೆಕ್ಟ್ ಆರ್ ವಾಸ್ ಇಟ್ ರಾಂಗ್ ಅಂತ. ಇದನ್ನೇ ನಾವು ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಅಂತ ಕರಿತೇವೆ. ಆ ಮೆಮೊರಿ, ಆ ಗುರ್ತು ಬೀಳುವಂಥ ಒಂದು ಜಡ್ಜ್ಮೆಂಟ್ ಯಾವಾಗ ಕೊಡ್ತಾರೆ, ಇಟ್ ಈಸ್ ಕಾಲ್ಡ್ ಆಸ್ ಲ್ಯಾಂಡ್ ಮಾರ್ಕ್. ಸೊ ಪಾಲಿಟಿನ ನೀವು ಓದಬೇಕಂತ ಇದ್ರು, ಬರಿಬೇಕಂತ ಇದ್ರು, ನಿಮಗೆ ಹಿಸ್ಟ್ರಿ ಗೊತ್ತಿರಬೇಕು. ಡೋಂಟ್ ವರಿ, ನಂಗೆ ಹಿಸ್ಟ್ರಿ ತುಂಬ ಚೆನ್ನಾಗಿ ಬರುತ್ತೆ ಹೇಳ್ತಾನೆ. ಆರ್ಟಿಕಲ್ಸ್ ಗೊತ್ತಿರಬೇಕು, ಒಂದೊಂದು ಆರ್ಟಿಕಲ್ನ ಬಿಡಿಸಿ ಹೇಳ್ತಾನೆ. ಆ್ಯಂಡ್ ಸುಪ್ರೀಂ ಕೋರ್ಟ್ದು ಜಡ್ಜ್ಮೆಂಟ್ಸ್ ಇದ್ರೆ ಅದನ್ನು ಕೂಡ ಕೋಟ್ ಮಾಡ್ತಾನೆ. ಇದಕ್ಕೆ ಬೇರುಬಾರಿ ಯೂನಿಯನ್ ಕೇಸ್ ಬೇಕು ನಿಮಗೆ 1960. ಇದಾದಮೇಲೆ ಆ ವಿಡಿಯೋ ನೋಡಿ ಕ್ಲಾರಿಟಿ ಬರುತ್ತೆ. ಐ ಹೋಪ್ ದಿಸ್ ಆರ್ಟಿಕಲ್ 1 to 4 ಈಸ್ ವೆರಿ ವೆರಿ ಕ್ಲಿಯರ್. ಇದು ನಿಮ್ಮ ಲಕ್ಷ್ಮೀಕಾಂತಲ್ಲಿ 5th ಚಾಪ್ಟರ್ ಆಗುತ್ತೆ. ನೆಕ್ಸ್ಟ್ ಚಾಪ್ಟರ್ ಈ ಸಿಟಿಸನ್ಶಿಪ್. ನಾನು ಇದನ್ನ ಮಾಡಲ್ಲ ಫಾರ್ ನೌ. ಸಿಟಿಸನ್ಶಿಪ್ನ ನಾನು ಮಾಡಲ್ಲ. ಇದು ಫುಲ್ ಫ್ಯಾಕ್ಚುವಲ್ ಟಾಪಿಕ್, ಹೆಂಗೆ ನಿಮಗೆ ಭಾರತದ ನಾಗರಿಕತೆ ಸಿಗತ್ತೆ ಅನ್ನೋದು ಮಾಡಲ್ಲ. ಇದಾದಮೇಲೆ ಡೈರೆಕ್ಟ್ ಫಂಡಮೆಂಟಲ್ ರೈಟ್ಸ್ಗೆ ಹೋಗೋಣ. ದ ನೆಕ್ಸ್ಟ್ ಟಾಪಿಕ್ ಐ ವಿಲ್ ಡಿಸ್ಕಸ್ ಇಸ್ ಫಂಡಮೆಂಟಲ್ ರೈಟ್ಸ್. ವೆರಿ ವೆರಿ ಇಂಪಾರ್ಟೆಂಟ್. ಫಂಡಮೆಂಟಲ್ ರೈಟ್ಸ್ ಆದಮೇಲೆ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ ಡಿಸ್ಕಸ್ ಮಾಡ್ತಾನೆ, DPSP. ಅದಾದಮೇಲೆ ಐ ವಿಲ್ ಕಮ್ ಟು ಸಿಟಿಸನ್ಶಿಪ್. ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಮಾತಾಡ್ತೇನೆ, ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ದ ಸ್ಟೇಟ್ ಪಾಲಿಸಿ ಬಗ್ಗೆ ಮಾತಾಡ್ತೇನೆ, ಆಮೇಲೆ ಸಿಟಿಸನ್ಶಿಪ್ಗೆ ಬರ್ತಾನೆ. ಯಾಕೆ ಸಿಟಿಸನ್ಶಿಪ್ಗೆ ಫಸ್ಟ್ ಬರ್ತಿಲ್ಲ ಅಂದರೆ ಬೋರಿಂಗ್ ಟಾಪಿಕ್ ಒಂದು ಕಡೆ, ಆ್ಯಂಡ್ ಅದನ್ನು ಹೇಳುವಂಥದ್ದು ಏನೂ ಇಲ್ಲ. ಫಸ್ಟ್ ಲೆಟ್ಸ್ ಟಾಕ್ ಅಬೌಟ್ ದ ರೈಟ್ಸ್ ವಿ ಹ್ಯಾವ್, ವಾಟ್ ಆರ್ ದ ಪ್ರಿವಿಲೇಜಸ್ ಗವರ್ನಮೆಂಟ್ ಗಿವ್ಸ್ ಅಸ್ ಯೂಸಿಂಗ್ DPSP, ದೆನ್ ಐ ವಿಲ್ ಕಮ್ ಬ್ಯಾಕ್ ಟು ದ ಸಿಟಿಸನ್ಶಿಪ್. ಅರ್ಥ ಆಯ್ತಾ ಸರ್? 6th ಚಾಪ್ಟರ್ ಅಂತ ಕಮೆಂಟ್ ಮಾಡಬೇಡಿ. ಓಕೆ, ಸೊ ಇವತ್ತಿಗಿಷ್ಟೇ. ಹೋಪ್ ಯು ಲೈಕ್ ಇಟ್. ಜೈ.